ಸಮುದ್ರಗಳೆಲ್ಲ ಅಳೆದು ಹೋದರು. ನೀನು ಮಾರ್ಪಡದಿರುವ ದೇವರು. ನೀನು ನಿನ್ನೆ ಇವತ್ತು ನಾಳೆ ಕೂಡ ಏಕ ರೀತಿಯಾಗಿರುವ ದೇವರು. ಹಾಲೆಲೂಯಾ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಆರಾಧನೆ ಮಾಡೋಣ. ಸರ್ವಶಕ್ತನಿಗೆ ಸಹಾಯ ಮಾಡಿ ಆರಾಧನೆಗೆ. ಸರ್ವಶಕ್ತನೇ ಈ ಆರಾಧನೆಗೆ ನಮ್ಮನ್ನು ಬಲಪಡಿಸಪ್ಪ. ನಿನ್ನ ಕೃಪೆಯ ಕಾಲವೆಲ್ಲ ನಮ್ಮನ್ನು ಕಾಪಾಡಿ. ನಿನಗೆ ವಂದನೆ ರಾಜ. ನೀನಲ್ಲದೆ ನಮಗೆ ಯಾರು ಇಲ್ಲಪ್ಪ. ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ಬಲಪಡಿಸು, ನಮ್ಮನ್ನು ಬಲಪಡಿಸಪ್ಪ. ನಿಮ್ಮ ಸಮ್ಮುಖದಲ್ಲಿ ನಿಂತವರು ನಾವು ಬಲಪಡಿಸು. ಇಲ್ಲಿ ಬಂದ ಪ್ರತಿ ಮಕ್ಕಳನ್ನು ಬಲಪಡಿಸು. ಪ್ರತಿ ಅಡ್ಡಿ ಆತಂಕಗಳಿಂದ ಬಿಡಿಸು. ಸೈತಾನದ ಕಾರ್ಯಗಳಿಂದ ಬಿಡಿಸು. ಶತ್ರು ಆದೇಶಗಳಿಂದ ಬಿಡಿಸು. ಶತ್ರು ಹಾಕುವ ಪ್ರತಿ ಕಾರ್ಯಗಳಿಂದ ದೇವರೇ, ಶತ್ರು ಹೂಡುವ ಪ್ರತಿ ಬಲೆಗಳಿಂದ ಜನರನ್ನು ಬಿಡಿಸಿ ಕಾಪಾಡು. ಬಿಂಟಿ ಕುತಂತ್ರಕ್ಕೆ ಸಿಕ್ಕಿಬಿಡದಂತೆ ಪ್ರಜೆಗಳನ್ನು ಬಿಡಿಸಿ ಕಾಪಾಡು. ಈ ಲೋಕದಲ್ಲಿ ಸೈತಾನನು ದೊಡ್ಡವನಲ್ಲ ಕರ್ತನೆ. ಸೃಷ್ಟಿಕರ್ತನಾದ ದೇವರು ನೀವು ದೊಡ್ಡವರಪ್ಪ. ಹಾಲೆಲೂಯಾ, ಹಾಲೆಲೂಯಾ. ವಂದನೆ 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 ಅಪ್ಪ. ವಂದನೆ ರಾಜ್ಯ, ವಂದನೆ ಯೇಸುವೇ, ನಿಮಗೆ ವಂದನೆ. ನೀನಿರಲೇ ನಾವು ಬದುಕಿದೀವಪ್ಪ. ನೀನೇ ನಮ್ಮನ್ನು ಬದುಕಿಸಿದೀಯಾ. ನೀನು ನಮ್ಮನ್ನು ಆಯ್ಕೆ ಮಾಡು. ಪರಿಶುದ್ಧಾತ್ಮನೇ, ನೀನು ನಮ್ಮನ್ನು ಘನಪಡಿಸು. ನೀನು ನಮ್ಮನ್ನು ಧೈರ್ಯಪಡಿಸು. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳವಾಗಿರುವಂತೆ ನಮ್ಮನ್ನು ಬಲಪಡಿಸು. ಹಾಲೆಲೂಯಾ, ಹಾಲೆಲೂಯಾ, నీ దయలో నీ కృపలో కాచితివి గతకాలము. నీ దయలో నీ కృపలో Thank you.
ಕಾಪಾಡಿದ ಪರಿಶುದ್ಧ, ಇಲ್ಲಿವರೆಗೂ ನಡೆಸಿದ ಪರಿಶುದ್ಧನೇ, ನಿಮ್ಮನ್ನು ಆರಾಧಿಸ್ತಾ ಇದ್ದೇನೆ. ಅಯ್ಯ, ಈ ಮಣ್ಣಿನ ಪಾತ್ರೆಯನ್ನು ನಿನ್ನ ಮಹಿಮೆಯಲ್ಲಿ ತುಂಬಿಸಿ, ಈ ಮಣ್ಣಿನ ಪಾತ್ರೆಯನ್ನು ನೀನು ಜೀವ ಕೊಟ್ಟು ಪ್ರಭು, ಈ ಮಣ್ಣಿನ ಪಾತ್ರೆಗೆ ಸಹಾಯ ಮಾಡಿದ ಪರಿಶುದ್ಧನು ನೀನು. ಹೌದಯ್ಯ, ನಾವು ಕಾಲೆ ಪಾತ್ರೆಗಳಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೀವಿ. ಯಾವ ಯೋಗ್ಯತೆ ಇಲ್ಲದೆ ನಿನ್ನ ಸನ್ನಿಧಿಗೆ ಬಂದಿದ್ದೀವಿ ಸಯ್ಯ. ಈ ಮುಂಜಾನೆ ನಮ್ಮನ್ನು ತುಂಬಿಸಯ್ಯ, ಈ ಮುಂಜಾನೆ ನಮ್ಮನ್ನು ತುಂಬಿಸು. ನಿನ್ನ ಆತ್ಮವೇ ನಮಗೆ ಧೈರ್ಯ, ನೀನೇ ನಮಗೆ ಬಲವು, ನೀನು ನನ್ನ ಗುರಾಣಿಯು, ನೀನು ನನ್ನ ಕೇಂದ್ರವು, ನೀನೇ ನನ್ನ ಶೈಲವು, ನೀನೇ ನನ್ನ ವಿಮೋಚಕನು. ನೀನಲ್ಲದ ಈ ಲೋಕದಲ್ಲಿ ನಾವು ಯಾರನ್ನು ಆಶ್ರಯಿಸಲೇವು. ನೀನೇ ನನಗೆ ಸಮಸ್ತವೇ, ನೀನೇ ನನಗೆ ಸಮಸ್ತವೇ. ನಿನ್ನ ಕರುಣೆ ತೋರಪ್ಪ. ಈ ಮಣ್ಣಿನ ಪಾತ್ರೆಯ ಮೇಲೆ ನಿನ್ನ ಜೀವ ಸುರಿಸಿದ ಈ ಕರ್ತನೆ, ಇದನ್ನು ನೀನೇ ನಡೆಸಯ್ಯ. ನಿನ್ನ ಚಿತ್ತಾನುಸಾರ, ನಿನ್ನ ಕೃಪೆಗೆ ತಕ್ಕಂತೆ ನಿನ್ನ ಕಾರ್ಯಗಳಿಗೆ ನಮ್ಮನ್ನು ಸಿದ್ಧಪಡಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸು, ಆತ್ಮಾಭಿಷೇಕತೆ ನಡೆಸು. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರಂ, ಸ್ತೋತ್ರಂ. ದಿನವೂ ನನ್ನ ಮರೆಯಲಾರೆ, ಆ ಪ್ರೀತಿಗೆ ಸ್ತೋತ್ರ ಯೇಸುವೇ. ದಿನವೂ ನನ್ನ ಮರೆಯಲಾರೆ, ಆ ಪ್ರೀತಿಗೆ ಸ್ತೋತ್ರ
ಎಲ್ಲ ಕೈಗಳ ಕೇಳುವ ವಾಕ್ಯದಂತೆ ತಾಯಿ ಮರೆತಾರೋ ನಾ ಮರೆಯಲಾರೆನು ಆ ನುಡಿಯಂತೆ ಕಾದಿರುವೆ. ಸ್ತೋತ್ರ ಕರ್ತನೇ. ತಾಯಿ ಮರೆತಾರೋ ನಾ ಮರೆಯಲಾರೆನು ಆ ನುಡಿಯಂತೆ ಕಾದಿರುವೆ. ಎಲ್ಲ ಕೈಗಳ ಚಾಚಿ ಸ್ತೋತ್ರ. ಎಂದೆಂದೂ ಎಲ್ಲರೂ ಚಪ್ಪಾಳೆ ದೇವರನ್ನು Hallelujah, hallelujah. You mother forget husbands, you won't forget husband, God. That's why we are worshiping you. Thank you, God. Hallelujah. Parishuna devre. Abbayenda tayi manedaru ನೀವು ನಮ್ಮನ್ನ ಮರೆಯಲಾರರು. Yes, God, accept you. Nothing we do, God. Hallelujah. Parishuna devre. ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ನಿನ್ನನ್ನು ಬಿಟ್ಟು ಯಾರು ಇಲ್ಲಪ್ಪ. ನಿನ್ನ ಬಿಟ್ಟು ನಾವು ಏನು ಮಾಡಕ್ ಹೋಗ್ಬಿಟ್ಟು ಆಗದೆ ಇರ್ಬೋದಪ್ಪ. Hallelujah. I will come in this church, God. I have to come in this worship. Hallelujah. Parishuna devre. ಅವೇ ನಿಮಗೆ ಇಲ್ಲಪ್ಪ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಎಸ್ತೇರಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಮೌನವಾಗಿರೋಣ.
ಸ್ತೋತ್ರ ಮಹಾಪರಿಶುದ್ಧನಾದ ದೇವರೇ, ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೆಹೋವನೇ, ಅಪ್ಪ ನಮ್ಮನ್ನು ಬೆಳಗಿನ ಜಾವದಲ್ಲಿ ದೀಪವನ್ನು ದೇವರು ನಮ್ಮ ಹತ್ರ ಮಾತನಾಡುವಂತೆ ಅಪ್ಪ ಸ್ತುತಿ ಭಾಗದಲ್ಲಿಯೂ ಆರಾಧನೆಯಲ್ಲಿಯೂ ನಮ್ಮ ಮಧ್ಯದಲ್ಲಿ ನಿನ್ನ ದೇವದೂತನ್ನು ದಂಡಿತು ಇಳಿದು ಕಾಪಾಡಿದಕ್ಕಾಗಿ ಬರೆಯುತ್ತದೆ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಅಪ್ಪ, you put message us for God. I have to talk with all God. ಪರಿಶುದ್ಧನಾದ ದೇವರೇ, ಅಪ್ಪ ನಮಗೆ ಒಳ್ಳೆ ಮೆಸೇಜ್ ಅನ್ನು ಕೊಡಪ್ಪ. ನಿನ್ನ ವಾಕ್ಯದ ಮೂಲಕ ನಮ್ಮ ಹೃದಯದಲ್ಲಿ ನಾಟಿಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ. ಸ್ತೋತ್ರ ಸ್ತೋತ್ರ. ನಮ್ಮನ್ನು ಕಾಪಾಡಪ್ಪ. ಇದುವರೆಗೆ ಆದ ನಡೆಸಿದಕ್ಕಾಗಿ ನಿಮಗೆ ವಂದನೆ ವಂದನೆ ವಂದನೆ. ಹಾಲೆಲೂಯಾ. ಅಪ್ಪ, ನಾವು ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದೀವಪ್ಪ. ಒಳ್ಳೆ ಕೂಡ ಅಪ್ಪ ಬಿಳ್ಳಾದ ಕೂಡ ಗೋಚರಗಳನ್ನು ಕಳಿಸಪ್ಪ. ಪರಿಶುದ್ಧನಾದ ದೇವರ ಮುಖಾಂತರ ನಾಲ್ಗೆ ಆಗಿದ್ದು ಬಾಯಾಗಿದ್ದು ಮಾತಾಡಿದ್ರೆ ಸಹಾಯ ಮಾಡಪ್ಪ. ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆರವೇರಿಕೆ ಸಹಾಯ ಮಾಡಪ್ಪ. ಸ್ತೋತ್ರ ಸ್ತುತಿ ಸ್ತುತಿ. ನೀವು ಕಾಪಾಡಪ್ಪ ಪರಿಶುದ್ಧನಾದ ದೇವರೇ ಸ್ತೋತ್ರ ಸ್ತುತಿ. ಈ ವಾಕ್ಯದಲ್ಲಿ ನಮ್ಮ ಒಟ್ಟಿಗೆ ನೀವು ಮಾತನಾಡಪ್ಪ ಪರಿಶುದ್ಧನಾದ ದೇವರೇ ಸ್ತೋತ್ರ ಸ್ತೋತ್ರ ಸ್ತುತಿ 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 ಸ್ತುತಿ. ಹಾಲೆಲೂಯಾ. ಈ ಚಿಕ್ಕ ಪ್ರಾರ್ಥನೆ, ಈ ಚಿಕ್ಕ ಪರಿಶುದ್ಧನಾದ ದೇವರೇ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ನಿಮಗೆ ವಂದನೆಪ್ಪ. ಪರಿಶುದ್ಧನಾದ ದೇವರೇ, you protect on that worship and you have to protect message also, God. You have to give a good message for you as God. Hallelujah. ಒಳ್ಳೆ ವಾಕ್ಯವನ್ನು ವರ್ತಮಾನವನ್ನು ತಿಳಿಸಿಕೊಡಬೇಕು ಪರಿಶುದ್ಧನಾದ ದೇವರೇ. ನಾವು ಯಾರು ಖಾಲಿ ಪಾತ್ರೆಗಳಾಗಿ ಹೋಗೋದು ತುಂಬಿದ ಪಾತ್ರೆಗಳಾಗಿ ಹೋಗೋದಕ್ಕೆ ಸಹಾಯ ಮಾಡಪ್ಪ. ಕಾಪಾಡಿ ನೀವು ನಡೆಸಬೇಕೆಂಬುದಾಗಿ ನಾವು ಇಷ್ಟು ಬೆಳೆದಿದ್ದ ಕಾರಣ ನೀವು ಒಬ್ಬರೇ ಪರಿಶುದ್ಧನೇ. ನೀವಿಲ್ಲ ಅಂದ್ರೆ ನಮಗೆ ಈ ಲೋಕದಲ್ಲಿ ಯಾರಿಲ್ಲ. ಸ್ತೋತ್ರ ಸ್ತೋತ್ರ. ಎಲ್ಲಗಳ ಪ್ರಭು ಒಪ್ಪಿಸುತ್ತಾ ಯೇಸು ನಾಮದಲ್ಲಿ ಬೇಡಿಕೊಳ್ಳುವ ದೇವರ ಮತ್ತು ತಂದೆ ಆದ ದೇವರೇ. ಆಮೆನ್. 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 ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಾವು ದೇವರ ಸಂದೇಶವನ್ನು ಕೇಳೋಣ. ಎಲ್ಲರೂ ಒಳಗಡೆ ಬರೀ ಪ್ಲೀಸ್. ಯಾರು ಹೊರಗಡೆ ಹೋಗಬಾರ್ದು. ಪದೇ ಪದೇ ಡೋಂಟ್ ಡಿಸ್ಟರ್ಬಿಂಗ್. ಎಲ್ಲರೂ ನಾವು ಕೂತ್ಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರೇರೆ, ಇಲ್ಲಿವರೆಗೂ ಆಸಕ್ತಿಯಿಂದ ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡಿದ್ವಿ. ದೇವರೇ ನಮಗೆ ಆಧಾರ, ದೇವರೇ ನಮಗೆ ದಿಕ್ಕು, ದೇವರೇ ನಮಗೆ ಆಶ್ರಯ ಎನ್ನುವರ ಪಕ್ಷದಲ್ಲಿ ದೇವರು ನಿಲ್ಲುವವನಾಗಿದ್ದಾನೆ. ದೇವರ ಆಶೀರ್ವಾದ ಮಾಡುವ ದೇವರ ಆಗಿದ್ದಾನೆ. ಮತ್ತು ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರೊಂದಿಗೆ ದೇವರು ಮಾತನಾಡಿ ತನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ, ದೇವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಸತ್ಯವೇದದಲ್ಲಿರುವಂಥ ಉದಾತ್ತ ಮರ್ಮಗಳನ್ನು ದೇವರು ನಮಗೆ ತಿಳಿಪಡಿಸಲಿ. ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿ ಮಾರ್ಗದಲ್ಲಿ ನಡೆಸಲಿ, ನಮ್ಮನ್ನು ಬಲಪಡಿಸಲಿ. ಈ ಕೊನೆಯ ದಿನಗಳಲ್ಲಿ ಈ ಉಪದ್ರವದ ಕಾಲದಲ್ಲಿ ದೇವರಿಗಾಗಿ ನಿಲ್ಲುವಂಥ ಜನಾಂಗವನ್ನು ದೇವರು ರಚಿಸಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ನಾವೆಲ್ಲರೂ ಸಂಸುತ್ತರಾಗಿರುವುದಾದರೆ ದೇವರ ಈ ದಿನ ನಮ್ಮೊಂದಿಗೆ ಮಾತನಾಡಲಿ. ಫಸ್ಟು ದೇವರ ಒಂದು ಮಾತು, ದೇವರ ವಾಕ್ಯವನ್ನು ಕೇಳುವುದು, ಹಾಗೆ ದೇವರ ವಾಕ್ಯದಿಂದ ಕಟ್ಟಿಕೊಳ್ಳುವುದು, ದೇವರ ವಾಕ್ಯಕ್ಕೆ ಸಮರ್ಪಣೆ ಮಾಡುವುದು. ಹೇಳ್ರಿ, ದೇವರ ಮಾತನ್ನು ಕೇಳುವುದು, ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದು, ಸಮರ್ಪಣೆ ಮಾಡಿಕೊಳ್ಳುವುದು. ಈ ಮೂರು ಗುಣಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿದ್ದಾವೋ ಆ ವ್ಯಕ್ತಿಯು ಆಶೀರ್ವದಿಸಲ್ಪಡ್ತಾರೆ. ಈ ಮೂರು ಗುಣಗಳು ಯಾರಲ್ಲಿದ್ದಾವೋ ಆ ಸ್ತ್ರೀಯು ಆಶೀರ್ವದಿಸಲ್ಪಡ್ತಾರೆ. ಓಕೆ, ಈ ದಿನ ದೇವರ ವಾಕ್ಯ ನಾವು ನೋಡುವುದಾದರೆ ಜ್ಞಾನೋಕ್ತಿ 22ನೇ ಅಧ್ಯಾಯ 9ನೇ ವಚನದಿಂದ ನಾವು ಪ್ರಾರಂಭಿಸೋಣ. ದೇವರು ನಮ್ಮೆಲ್ಲರೊಂದಿಗೆ ಸಹಕಾರಿಯಾಗಿ ಮಾತನಾಡಿ, ದೇವರು ಒಂದು ಸಮರ್ಪಣೆ ಜೀವಿತದೊಂದಿಗೆ ಮಾತು ಕೇಳುವುದರಿಂದ ಹಾಗೆ ಕಟ್ಟಿಕೊಳ್ಳುವಂತೆ ನಮ್ಮನ್ನು ಸಹಾಯ ಮಾಡಿ. ಜ್ಞಾನೋಕ್ತಿ 22 ವಾಕ್ಯ 9, ದೀನ ದೃಷ್ಟಿಯುಳ್ಳವರು ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ಯಾರಂತ ಪ್ರಿಯರೇ? ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ಈ ದಿನ ದೇವರು ನಮ್ಮೆಲ್ಲರೊಂದಿಗೆ ಈ ವಾಕ್ಯದೊಂದಿಗೆ ನಮ್ಮನ್ನು ಸಂಧಿಸಿ ಪರಿಶುದ್ಧಾತ್ಮನ ಒಂದು ಲೇಖನೆಯ ಪ್ರಕಾರ ನಮ್ಮನ್ನು
ಸಹಾಯ ಮಾಡಲಿ. ಈ ಸಮಯದಲ್ಲಿ ದಯಾದೃಷ್ಟಿ ಯಾರಿಗಿದೆ? ಸತ್ಯವೇದದಲ್ಲಿ ದಯಾದೃಷ್ಟಿ ಉಳ್ಳವರು ಆಶೀರ್ವಾದವನ್ನು ಹೊಂದುವರು. ಈ ಆಶೀರ್ವಾದ ಅಂದ್ರೆ ಏನು ಪ್ರಿಯರೇ? ಆಶೀರ್ವಾದ ಅಂದ್ರೆ ಫಸ್ಟ್ ಕ್ವಾಂಟಿಟಿ, ದೇವರ ಮಾತು ಕೇಳುವುದು, ದೇವರ ಮಾತನ್ನು ಕೇಳುವುದು. ಈ ಆಶೀರ್ವಾದಕ್ಕೆ ಮುನ್ನಡೆಯೇ ಫಸ್ಟು ದೇವರ ಮಾತನ್ನು ಕೇಳುವುದು. ನೆಕ್ಸ್ಟು ದೇವರ ಮಾತಿನಂತೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದು. ಥರ್ಡು ನಾವು ಸಮರ್ಪಿಸಿಕೊಳ್ಳುವುದು. ಈ ಮೂರು ವಿಧದಲ್ಲಿ ಈ ದಿನ ನಾವು ದೇವರ ವಾಕ್ಯವನ್ನು ಕೇಳೋಣ. ಯಾರು ಆಶೀರ್ವಾದ ಸಂಪೂರ್ಣವಾಗಿ ಹೊಂದುವರೆಂಬುದಾಗಿ ನಾವು ನೋಡುವುದಾದ್ರೆ ಈ ಮೂರು ವಿಷಯಗಳಲ್ಲಿ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 1ನೇ ವಚನ. ಹೀಗೆ ಅಬ್ರಹಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರೆಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಏನಾಗಿದ್ದನಂತ ಪ್ರಿಯರೇ? ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಕಮಾನ್ ಲೀಸನ್ ಟು ಪ್ಲೀಸ್ ಆಲ್ಸೋ ಈ ಕಡೆ ನನ್ನ ಕಡೆ ನೋಡಿ. ಅಬ್ರಾಹ್ಮನಿಗೆ ಒಂದು ಗುಣ ಇದೆ, ದೇವರ ಮಾತನ್ನು ಕೇಳುವ ಗುಣ ಇದೆ. ದೇವರ ಮಾತನ್ನು ಕೇಳುವ ಗುಣ ಅಬ್ರಾಹ್ಮನಿಗೆ ಇದೆ. ಈಗ ಅಬ್ರಾಹ್ಮನು ಮೊದಲನೇ ಬಂದ ಒಂದು ಪತ್ರ ಏನು ಅಬ್ರಾಹ್ಮನಿಗೆ? ದೇವರಿಂದ ಮೊದಲನಾಗಿ ಬಂದ ಪತ್ರ ಏನು ದೇವರಿಗೆ? ಅಬ್ರಾಹ್ಮನಿಗೆ ದೇವರು ಅವನು ಕರೀತಾ ಇದ್ದಾನೆ. ಗಾಡ್ ಟು ಕಾಲ್ ಮೀಸ್ ದ ಅಬ್ರಾಹಂ. ದೇವರು ಅಬ್ರಾಹಮನನ್ನು ಕರೀತಾ ಇದ್ದಾನೆ. ಏನಂತ? ಅಬ್ರಾಹಮನೇ, ನೀನು ಇಲ್ಲಿ ಇರಬಾರ್ದು. ನೀನು ತಂದೆ ಮನೆಯನ್ನು, ಸ್ವದೇಶವನ್ನು, ಬಂಧು ಮಿತ್ರರನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ದೇವ ಅಲ್ಲಿ ಏನ್ ಮಾಡ್ತೀಯ ಅಂತ ಅಬ್ರಾಹಮನ್ ಕೇಳಲಿಲ್ಲ, ಪ್ರಶ್ನೆ ಮಾಡಲಿಲ್ಲ. ದೇವರಿಗೆ ಆಶೀರ್ವಾದ ಹೊಂದುವ ಒಂದು ಕಾರ್ಯ ಏನು ಗೊತ್ತಾ ಪ್ರಿಯರೇ? ಮಾತು ಕೇಳುವುದು. ಫಸ್ಟ್ ಹೇಳ್ರಿ, ಮಾತು ಕೇಳುವುದು. ಆ ಮಾತಿನಂತೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದು. ನೆಕ್ಸ್ಟ್ ಅದೇ ಕಟ್ಟಿಕೊಂಡ ಜೀವಿತ ದೇವರಿಗೆ ಸಮರ್ಪಣೆ ಮಾಡುವುದು. ಈ ಗುಣ ಅಬ್ರಾಹ್ಮನಲ್ಲಿದೆ. ಈಗ ಅಬ್ರಾಹ್ಮನನು ದೇವರು ಹೇಳ್ತಾ ಇದ್ದಾನೆ, ಈಗೋ ನೀನು ಈ ದೇಶ ಬಿಟ್ಬಿಡಪ್ಪ, ಇನ್ನು ಹೋಗು, ಮುಂದೆ ಹೋಗು. ಈಗ ಅಬ್ರಾಹ್ಮನ ಆ ಮಾತಿಗೆ ವಿಧೇಯನಾಗಿ ಹೋಗ್ತಾ ಇದ್ದ. ಉದಯನಾಗಿ ಬಂದ 12ನೇ ಅಧ್ಯಾಯದಲ್ಲಿ ಬಂದ. 12ನೇ ಅಧ್ಯಾಯದಲ್ಲಿ ಬಂದಂತ ಅಬ್ರಾಹ್ಮನು 13ನೇ ಅಧ್ಯಾಯಕ್ಕೆ ಬರೋದ್ರೊಳಗಾಗಿ ಅಬ್ರಾಹ್ಮನಿಗೆ ಬೆಳ್ಳಿ ಬಂಗಾರ, ಐಶ್ವರ್ಯ, ಧನ, ಸಂಪತ್ತು ಸಮಸ್ತ ಕೂಡ ಹೆಚ್ಚಾಗಿದೆ. ಈಗ ದೇವರು ಮತ್ತೆ ಹೇಳ್ತಾ ಇದ್ದಾನೆ, ಇಲ್ಲಿಂದ ಮತ್ತೆ ನೀನು ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ಪ್ರಭು ಗೊತ್ತಿಲ್ಲ, ಹೋಗ್ಬೇಕಷ್ಟೇ. ಹಲ್ಲೆಲೂಯಾ, ಹೋಗ್ಬೇಕು, ನೀನು ಅಷ್ಟೇ ಹೋಗ್ಬೇಕು. ಅಬ್ರಾಹ್ಮನ ಅದಕ್ಕೆ ವಿಧೇಯನಾಗ್ತಾ ಇದ್ದಾನೆ. ಆ ಮಾತು ಕೇಳ್ತಾ ಇದ್ದಾನೆ. ದೇವರಿಂದ ಬರುವಂತ ಪ್ರತಿ ಮಾತನ್ನು ಆತನು ಕೇಳ್ತಾ ಇದ್ದಾನೆ, ಅದನ್ನು ಕೈಗೊಂಡು ನಡೀತಾ ಇದ್ದಾನೆ, ಅದರಂತೆ ಜೀವಿಸ್ತಾ ಇದ್ದಾನೆ, ಅದರಂತೆ ಬಾಳ್ತಾ ಇದ್ದಾನೆ. ಅದೇ ರೀತಿ ದೇವರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಈ ಆಶೀರ್ವಾದಕ್ಕೆ ಮೊದಲನೇ ಮೆಟ್ಟು ಪ್ರೇರಣೆ ಇಲ್ಲಿರುವ ಪ್ರತಿ ಜನರು ಫಸ್ಟ್ ನಾವು ದೇವರ ಮಾತನ್ನು ಕೇಳಬೇಕು. ಅದಕ್ಕೆ ದೇವರ ಮಾತನ್ನು ಕೇಳುವ ಪ್ರತಿ ಮನುಷ್ಯರು ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿರ್ತಾರಂತೆ. ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿ ದೇವರ ಮಾತನ್ನು ನಿರಾಕರಿಸಿದ ವ್ಯಕ್ತಿಗಳಲ್ಲಿ ಆಶೀರ್ವಾದ ಇರಲ್ಲ. ಅನೇಕ ಸೌಲಭ್ಯ, ಸಂಪತ್ತುಗಳು, ಅನೇಕ ವಿಧದಲ್ಲಿ ನಾವು ಚೆನ್ನಾಗಿರ್ಬೋದು, ಆದರೆ ದೇವರ ಆಶೀರ್ವಾದ ಹೊಂದಿಲ್ಲದೆ ಹೋದ್ರೆ ಅದೆಲ್ಲ ಕೂಡ ಶೂನ್ಯ, ಅದೆಲ್ಲ ಕೂಡ ಶೂನ್ಯ. ಆದರೆ ದೇವರ ಮಾತನ್ನು ಕೈಗೊಂಡು ನಡೆಯುವುದು ಅತಿ ಅಗತ್ಯವಾಗಿದೆ ಮನುಷ್ಯರಿಗೆ. ಹಾಗೆ ಯಾವಾಗ ನೀನು ದೇವರ ಮಾತನ್ನು ಕೈಗೊಳ್ತೀಯೋ ದೇವರು ಇನ್ನೊಂದು ಕಾರ್ಯ ಮಾಡ್ತಾನೆ ನಿನ್ನ ಜೀವಿತದಲ್ಲಿ. ಏನ್ ಗೊತ್ತಾ? ನಿನ್ನನ್ನು ನೀನು ಕಟ್ಟಿಕೊಳ್ಳುವಂತೆ ಮಾಡ್ತಾನೆ. ನಿನ್ನನ್ನು ನೀನು ಕಟ್ಟಿಕೊಳ್ಳುವಂತೆ. ಯಾರು ನೀನು ಕಟ್ಟೋದು ಬೇಕಾಗಿಲ್ಲ, ಯಾರು ನಿನಗೆ ಗೈಡ್ ಮಾಡೋದು ಬೇಕಾಗಿಲ್ಲ, ಯಾರು ನಿನಗೆ ಸ್ಪೀಚ್ ಮಾಡೋದು ಬೇಕಾಗಿಲ್ಲ. ಪರಿಶುದ್ಧಾತ್ಮನ ಆ ಗಳಿಗೆಯಲ್ಲೇ ಏನು ಮಾತನಾಡಬೇಕು, ಏನು ಹೇಳ್ಬೇಕು, ಏನು ತಿಳಿಸ್ಬೇಕು, ಹೆಂಗ್ ನಡೆಸಬೇಕು, ನೀನು ಎಲ್ಲಿ ಹೆಂಗಿರ್ಬೇಕು, ಇದೆಲ್ಲ ಕಾರ್ಯ ಪರಿಶುದ್ಧಾತ್ಮನಿಂದ ನಡೆದಿದೆ. ಫಸ್ಟ್ ನಾವೇನಾಗ್ಬೇಕಂತ ಮಾತು ಕೇಳಬೇಕು, ಮಾತು ಕೇಳಬೇಕು. ಅಬ್ರಾಹ್ಮನ ಅದನ್ನು ಮಾಡಿದ್ದಾನೆ ನೋಡ್ರಿ. ಫಸ್ಟ್ ಈಗಿನ ಅಬ್ರಾಹ್ಮನ ವಿಷಯದಲ್ಲಿ ಅಬ್ರಾಹ್ಮನ ಯಾವ ರೀತಿ ಆಶೀರ್ವಾದ ಹೊಂದಿದೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ದೇವರು ಪ್ರತಿಯೊಬ್ಬರಿಗೆ ನಾನು ಎಲ್ಲರಿಗೂ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಪ್ರತಿಯೊಬ್ಬರಿಗೆ ಅಂದ್ರೆ ಯಾರ್ಯಾರಿಗೆ ಹೇಳ್ರಿ, ಯಾರ್ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಇಷ್ಟು ದೊಡ್ಡ ಮನೆ ಇದೆ,
ಈ ಮನೆಗೆ ಎಷ್ಟು ಬಾಗಿಲಿದೆ? ಈ ಮನೆ ಎಷ್ಟು ದೊಡ್ಡದೈತೆ ಅಷ್ಟೇ ಬಾಗಿಲಿದೆಯಾ? ಅಷ್ಟು ದೊಡ್ಡ ಬಾಗಿಲಿದೆಯಾ? ಎಷ್ಟಿದೆ ಆ ಬಾಗಿಲು? ಚಿಕ್ಕದು. ಅದಕ್ಕೆ ಕೀಲಿ ಎಷ್ಟು ಹೇಳ್ರಿ? ಪತ್ತ ಸಣ್ಣದು. ಅದ್ರ ಲಾಕ್ ಓಪನ್ ಮಾಡ್ಲಿಕ್ಕೆ ಕೀಲಿ ಅದಕ್ಕಿಂತ ಸಣ್ಣದು, ಅದಕ್ಕಿಂತ ದೊಡ್ಡದ. ಹಾಗೆ ಆ ಸಣ್ಣ ಕೀಯಿಂದ ಈ ಮನೆ ಎಲ್ಲದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಹೌದಾ ಇಲ್ಲ? ದೇವರ ಮಾತು ನಮಗೆ ನಾವು ಕೇಳುವಾಗ, ದೇವರ ಸೇವಕರು ಪದೇ ಪದೇ ಬೋಧಿಸುವಾಗ, ಅಪ್ಪ ಇದೇನಪ್ಪ ತಲೆನೋವು, ಇದನ್ನೇ ಹೇಳ್ತಾರೆ ದೇವರ ಸೇವಕರು. ಅದು ದೇವರ ಸೇವಕರು ಮಾತಲ್ಲ. ದೇವರ ಸಭೆಯಲ್ಲಿ ಬಂದಾಗ ದೇವರ ಸೇವಕರು ಮಾತಲ್ಲ. ಯಾರು ನನ್ನನ್ನು ನಿರಾಕರಿಸಿ ನಡೀತಾರೋ ಅವರು ವಕ್ರ ಮಾರ್ಗದಲ್ಲಿರ್ತಾರೆ, ವಕ್ರ ಬುದ್ಧಿಯುಳ್ಳವರು. ಕೆಲವರು ದೇವರನ್ನು ನಂಬಿ ದೇವರ ಆಶೀರ್ವಾದ ಬಂದಿದೆ ಎಂಬುದಾಗಿ ಬಹಳ ಕಾಲರ್ ಹಿಂಗ ಎಗಿರ್ಸ್ಕೊಂತ ನನಗೆ ದೇವರ ಆಶೀರ್ವಾದ ಇದೆ, ನಾನು ನಡೆಯೋರು ಯಾರು? ನೋ, ಚಾನ್ಸೇ ಇಲ್ಲ. ದೇವರ ಆಶೀರ್ವಾದ ಬರೋದು ಫಸ್ಟ್ ದೇವರ ಮಾತು ಕೇಳೋದ್ರಿಂದ. ದೇವರ ಆಶೀರ್ವಾದ ಸುಮ್ಮನೆ ಯಾರ ಮೇಲೆ ಬರಲ್ಲ. ಯಾರು ತನ್ನ ಮಾತು ಕೇಳ್ತಾರೋ ಅವ್ರ ಮೇಲೆ ದೇವರ ಆಶೀರ್ವಾದ ಬರ್ತದೆ. ತಂದೆಗೆ ಇಬ್ರು ಮಕ್ಕಳಿದ್ದಾರೆ ಅಂದ್ರೆ ಇಬ್ರು ಸರಿಯಾಗಿದ್ರೆ ತಂದೆಗೆ ಸಂತೋಷ. ಒಬ್ಬನು ಹೆಚ್ಚು ಕಡಿಮೆ ಇದ್ರೆ ತಂದೆಗೆ ಯಾರ ಮೇಲೆ ವಿಶ್ವಾಸ ಜಾಸ್ತಿ ಇರ್ತದಂದ್ರೆ, ಯಾರು ತಂದೆ ಮಾತನ್ನು ಕೇಳ್ತಾರೋ ಅವ್ರ ಮೇಲೆ ಜಾಸ್ತಿ ವಿಶ್ವಾಸ ಇರ್ತದೆ. ಮಾನವರಾದ ನಾವು ದೇವರ ಬಳಿಯಲ್ಲಿ ಇರುವಾಗ ಫಸ್ಟ್ ದೇವರ ಮಾತನ್ನು ಕೇಳಿದ್ರೆ ನೆಕ್ಸ್ಟ್ ನಮ್ಮನ್ನು ದೇವರು ಕಟ್ತಾನ, ತನ್ನ ವಾಕ್ಯದಿಂದ ಕಟ್ತಾನ, ಸ್ಥಿರಪಡಿಸ್ತಾನ, ಆಶೀರ್ವಾದ ಮಾಡ್ತಾನ. ಆ ಕಾರ್ಯ ನಡೆಯುವಾಗ ನಮಗೆ ನಮ್ಮ ಜೀವಿತದಲ್ಲಿ ಏನು ಗೊತ್ತಾಗಲ್ಲ. ನಮಗೇನು ಗೊತ್ತಾಗಲ್ಲ. ಅಬ್ರಾಹ್ಮನಿಗೆ ಎಲ್ಲ ಅಯೋಮಯವಾಗಿದೆ. ದೇವರು ಏನಪ್ಪ ತಂದೆ ಮನೆಯಿಂದ ಕರೆದು ಇಲ್ಲಿಟ್ಟ, ಏನೋ ಸ್ವಲ್ಪ ಬೆಳ್ಳಿ ಬಂಗಾರ ಕೊಟ್ಟ, ಆಸ್ತಿ ಪಾಸ್ತಿ ಕೊಟ್ಟ, ಸಂಪತ್ತು ಕೊಟ್ಟ, ದನ ಕುರಿಗಳು ಕೊಟ್ಟ. ಈಗ ಮತ್ತೆ ಮುಂದಕ್ಕೆ ಹೋಗಂತ ನೀವೆಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ಲಪ್ಪ ಅಂತೇಳಿ ಅಬ್ರಾಹ್ಮನ ಪ್ರಶ್ನೆ ಮಾಡಲಿ. ಅಬ್ರಾಹ್ಮನಿಗೆ ಗೊತ್ತು, ನನ್ನ ಕರೆದಾತನು ನಂಬಿಗಸ್ತನೆಂಬುದಾಗಿ. ನನ್ನ ಕರೆದಾತನು ನಂಬಿಗಸ್ತನು. ನನ್ನ ಬಾಳ್ಮೆಯಲ್ಲಿ, ನನ್ನ ದಾರಿಯಲ್ಲಿ, ನನ್ನ ಮಾರ್ಗದಲ್ಲಿ, ನನ್ನ ಜೀವಿತ ಭವಿಷ್ಯತ್ತು, ನನ್ನ ಸಂತಾನದ ವಿಷಯದಲ್ಲಿ ಆತನು ಚೆನ್ನಾಗಿ ತಿಳಿದಿದ್ದಾನೆ. ನನಗಿಂತಲೂ ಆತನಿಗೆ ಪ್ಲಾನ್ ಚೆನ್ನಾಗಿದೆ. ನಾವು ಹಾಕಿರುವ ಯೋಜನೆ, ನಮ್ಮ ಪ್ಲಾನ್ಗಳು, ನಾವು ಇವ್ಯಾವು ಕೂಡ ಸರಿಯಾದ ರೀತಿಯಲ್ಲಿ ಇರಲ್ಲ ಪ್ರಿಯರೇ. ದೇವರ ಪ್ಲಾನ್ ಪ್ರಕಾರ ನಾವು ನಡೆಯುವುದಾದ್ರೆ, ದೇವರ ಚಿತ್ತದ ಪ್ರಕಾರ ನಾವು ನಡೆಯುವುದಾದ್ರೆ ಅದು ಶೂನ್ಯವಾಗಿರ್ಲಿ ತೊಂದರೆ ಇಲ್ಲ, ಅದು ಬರಡು ಭೂಮಿಗೆ ಸಮಾನವಾಗಿರ್ಲಿ ತೊಂದರೆ ಇಲ್ಲ. ನಮ್ಮಲ್ಲಿ ಏನು ಇಲ್ಲದಂತೆ ಒಂದು ಬಿಡಿಗಾಸು ಕೂಡ ನಿನ್ನ ಕೈಯಲ್ಲಿ ನಿಂದ್ರೂ ತೊಂದರೆ ಇಲ್ಲ. ನೀನು ದೇವರ ಚಿತ್ತಕ್ಕೆ ಅನುಗುಣವಾಗಿದ್ರೆ ದೇವರು ನಿನಗೆ ಬದಲಾಗಿ ಅದ್ಭುತವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆತನ ಮಾತು ಕೇಳುವುದರಿಂದ ದೇವರ ಆಶೀರ್ವಾದ ಅಧಿಕವಾಗಿರ್ತದೆ. ಆದ್ದರಿಂದ ಪರಿಶುದ್ಧಾತ್ಮ ದೇವರಿಗೆ ಮುಂಜಾನೆ ಮಾತನಾಡ್ತಾ ಇದ್ದಾನೆ. ದೇವರ ಮಾತನ್ನು ಕೇಳಿದ ಅಬ್ರಾಹ್ಮನಿಗೆ 13ನೇ ಅಧ್ಯಾಯಕ್ಕೆ ಬರೋದ್ರೊಳಗಾಗಿ ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ ದೇವರು. ಇಷ್ಟೇ ಆಯ್ತಾ? ಇಲ್ಲ, ದೇವರು ಇನ್ನೂ ಅವನ್ನ ಆಶೀರ್ವಾದ ಮಾಡ್ತಾನೆ ಇದ್ದಾನೆ. ಕೆಲವರು ಅಬ್ರಾಹ್ಮನ ಆಶೀರ್ವಾದ ನೋಡಿ ಸಹಿಸ್ತಾ ಇಲ್ಲ, ಕೆಲವರು ಅಬ್ರಾಹ್ಮನ ಮಗನಾದ ಇಸಾಕನ ಆಶೀರ್ವಾದ ನೋಡಿ ಸಹಿಸ್ತಾ ಇಲ್ಲ. ಇವನೇನಪ್ಪ ಇಷ್ಟು ದೊಡ್ಡ ಆಶೀರ್ವಾದ ಬಿಟ್ಟ, ಅವನು ಎಲ್ಲೆಲ್ಲಿ ಬೀಜ ಬಿತ್ತದನ್ನ ಬಾಯಿಗಳೆಲ್ಲ ಮುಚ್ತಾ ಇದ್ದಾರೆ, ಅವನು ಭೂಮಿಯನ್ನು ಅಕಫೈ ಮಾಡ್ತಾ ಇದ್ದಾರೆ, ಇಲ್ಲಿ ಇರಬಾರ್ದಂತ ಓಡಿಸ್ತಾ ಇದ್ದಾರೆ. ಇಸಾಕನ ಪಾಪ ತಾತ ತೋಡಿದಂತ ಬಾಯಿಗಳೆಲ್ಲ ಮುಚ್ತಾ ಇದ್ದಾರೆ. ಆದ್ರೆ ಇಸಾಕನು ಬೇಜಾರಾಗಲಿಲ್ಲ. ನನ್ನ ಕರೆದ ದೇವರು ನಂಬಿಗಸ್ತನು. ದೇವರು ವಾಗ್ದಾನ ಮಾಡಿದ್ದಾನೆ. ಕೆಲವರು ಕೆಟ್ಟ ಜನರಿರ್ತಾರೆ ಪ್ರೇರ ನಮ್ಮ ಮಧ್ಯದಲ್ಲಿ, ಕೆಲವರು ದುಷ್ಕರ್ಮಿಗಳಿರ್ತಾರೆ ನಮ್ಮ ಮಧ್ಯದಲ್ಲಿ. ಅವರು ಬಹಳ ಭಯಂಕರವಾದಂಥ ಪ್ರಮಾಣವನ್ನು ಬೀರುವವರಾಗಿಯೂ, ಕೆಟ್ಟ ನಡತೆ ಉಳ್ಳವರಾಗಿಯೂ, ಪ್ರೀತಿ ಮಾಡುವವರಾಗಿಯೂ ಇರ್ತಾರೆ. ಆದರೆ ಅಂಥವರಿಗಿಂತಲೂ ನಿನ್ನನ್ನು ಕರೆದ ದೇವರು, ವಾಗ್ದಾನ ಮಾಡಿದ ದೇವರು ಬಹಳ ದೊಡ್ಡವರು. ನನ್ನ ಕರೆದ ದೇವರು ಬಹಳ ಉನ್ನತನು, ಶ್ರೇಷ್ಠನು, ಆತನು ಸರ್ವ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು. ಇದನ್ನೇ ಮಾಡಿದ್ದಾರೆ ಇಸಾಕನಿಗೆ. ಅಬ್ರಾಹ್ಮನಿಗೆ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಒಂದು ತಲೆ ಅಬ್ರಾಹ್ಮನ ಗುಡಾರ ಹಾಕಿದ್ರೆ ಅಲ್ಲಿ ಬಂದು ಹೇಳ್ತಾರೆ, ಇದು ನಮ್ಮದು, ನಮ್ಮ ಸ್ಥಳ, ನೀನು ಎದ್ದೇಳಬೇಕು. ಹಲ್ಲೆಲೂಯಾ. ದೇವರ ಮಾತಿಗೆ ವಿಧೇಯನಾದ ಅಬ್ರಾಹ್ಮನನ್ನು ದೇವರು ಕೈ ಬಿಡಲಿಲ್ಲ. ನೆಕ್ಸ್ಟ್ ಈ ಮಾತು ಕೇಳುವುದಕ್ಕಿಂತಲೂ ಸಮರ್ಪಣೆ ಏನಿದೆಯಲ್ಲ, ಆ ಕಟ್ಟಿಕೊಳ್ಳುವುದೇನಿದೆಯಲ್ಲ, ಬಹಳ ದೊಡ್ಡದು. ನೀವು ನೋಡ್ರಿ, ಅಬ್ರಾಹ್ಮನು ಆ ಸ್ಥಳದಿಂದ ಈ ಸ್ಥಳಕ್ಕೆ ಬಂದ, ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸ. ಇದೆಯಾ ಬೈಬಲ್ ಅಲ್ಲಿ? ಈಗ ಇದೆಯಾ? ಎಷ್ಟು ಜನ ಓದಿದ್ರಿ ಬೈಬಲ್? ಏನಿದೆ ಹೇಳ್ರಿ? ಯಜ್ಞವೇದಿ ಏನಕ್ಕಾಗಿ ಕಟ್ತಾ ಇದ್ದಾನೆ ಹೇಳ್ರಿ ಆತನು? ಏನಕ್ಕಾಗಿ ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ ಹೇಳ್ರಿ? ನೆಕ್ಸ್ಟ್ ಪ್ರೋಸೆಸ್ ಅದೇ. ನೆಕ್ಸ್ಟ್ ಎಕ್ಸಾಮ್ ಅಬ್ರಾಹ್ಮನಿಗೆ ಅದೇ. ನೆಕ್ಸ್ಟ್ ಸವಾಲ್ ಅಬ್ರಾಹ್ಮನಿಗೆ ಅದೇ. ಯಜ್ಞವೇದಿಯನ್ನು ಕಟ್ಟಿಸ್ತಾ ಇದ್ದಾನೆ. ಥರ್ಡ್ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಬ್ರಾಹ್ಮನಿಗೆ. ಯಜ್ಞವೇದಿ ರೆಡಿ ಆಯ್ತು. ಥರ್ಡ್ ಪಾಯಿಂಟ್ ಹೇಳ್ತಾ ಇದೆ, ನಿನ್ನ ಮಗನನ್ನು ನನಗೆ ಸಮರ್ಪಿಸು. ಥರ್ಡ್ ಪಾಯಿಂಟ್ ಅಬ್ರಾಹ್ಮನಿಗೆ ಗೊತ್ತಿತ್ತ?
ಗೊತ್ತಿದ್ರೆ ಯಜ್ಞವೇದಿ ಕಟ್ಟೋರ? ಹಲ್ಲೆಲೂಯಾ. ಯಜ್ಞವೇದಿ ಕಟ್ಟೋರ? ಆ ಯಥಾರ್ಥತೆಯಲ್ಲಿ ಪರಿಶುದ್ಧಾತ್ಮ ದೇವರು ಅಬ್ರಾಮನನ್ನು ನಡೆಸ್ತಾ ಇದ್ರೆ, ಅಬ್ರಾಮನು ಯಾವುದೇ ದೇವರ ಮಾತನ್ನು ನಿರಾಕರಿಸದೆ ಕ್ರಮವಾಗಿ ಅದನ್ನು ಪಾಟಿಸುತ್ತಾ ಹೋಗ್ತಾ ಇದ್ದಾನೆ. ಕೆಲವು ರಾಜರು ಆತನ ಜೀವಿತದಲ್ಲಿ ಎದುರಾಗ್ತಾರೆ, ಕೆಲವು ಅಧಿಕಾರಿಗಳು ಆತನ ಜೀವಿತದಲ್ಲಿ ಎದುರಾಗ್ತಾರೆ, ಕೆಲವು ಅನೇಕ ಭಯಂಕರ ವ್ಯಕ್ತಿಗಳು ರಾಜರು ಅಬ್ರಾಮನ ಜೀವಿತದಲ್ಲಿ ಎದುರಾದಾಗ ಅಬ್ರಾಮನ ಪಕ್ಷದಲ್ಲಿ ದೇವರಿದ್ದಾನಂತ. ರಾಜರಿಗೆ ಅನುಗುಣವಾಗಿ ಮಾರ್ಪಡಿಸದೆ, ರಾಜರಿಗೆ ವ್ಯತಿರೇಕವಾಗಿ ಮಾರ್ಪಡಿಸದೆ ಒಂದು ಮಾರ್ಗದಲ್ಲಿ ದೇವರು ಅಬ್ರಾಮನ ನಡೆಸ್ತಾ ಇದ್ದಾನೆ. ನೋಡ್ರಿ, ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದ. ಎಲ್ಲಿ? 22ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಆತನು ಯಜ್ಞವೇದಿಯನ್ನು ಕಟ್ಟಿಸಿ ತನ್ನ ಮಗನಾದ ಇಸಾಕನನ್ನು ಅದರ ಮೇಲೆ ವಧಿಸಿ ಸಮರ್ಪಿಸಿದನೆಂಬುದಾಗಿ. ಹೀಗಾಗಿ ಮತ್ತೊಂದು ಸಾರಿ ಪ್ರೇರೆ, ಮಾತು ಕೇಳುವುದು, ಕಟ್ಟಿಕೊಳ್ಳುವುದು, ಸಮರ್ಪಣೆ ಮಾಡುವುದು. ಅಬ್ರಾಮನ ಜೀವಿತದಲ್ಲಿ 3 ಕಾರ್ಯ ನಡೆದಿದೆ. ಇಲ್ಲಿರುವ ವಿಶ್ವಾಸಿಗಳು ಪ್ರತಿಯೊಬ್ಬರು, ಇಲ್ಲಿರುವ ಸಹೋದರ ಸಹೋದರಿಯರು ಪ್ರತಿಯೊಬ್ಬರು, ನಿಮ್ಮ ಜೀವಿತದಲ್ಲಿ 3 ಗುಣಗಳು ನಿಮ್ಮಲ್ಲಿರುವುದಾದ್ರೆ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿನೇ ಇಲ್ಲ. ಮಾತು ಕೇಳುವುದು, ಕಟ್ಟಿಕೊಳ್ಳುವುದು, ಸಮರ್ಪಣೆ ಮಾಡಿಕೊಳ್ಳುವುದು. ಕಟ್ಟಿಕೊಳ್ಳುವುದು ಅಂದ್ರೆ ಏನು ಹೇಳ್ರಿ? ಪ್ರತಿ ವಿಷಯದಲ್ಲಿ ನಾವು ಕಟ್ಟಲ್ಪಡಬೇಕು. ಪ್ರತಿ ವಿಷಯದಲ್ಲಿ ಕಟ್ಟಲ್ಪಡಬೇಕು ದೇವರಿಂದ. ಪ್ರಭಾ, ಪ್ರತಿದಿನ ಕಟ್ಟಲ್ಪಡಬೇಕು. ಒಂದು ದಿನ ಆಗ್ತದ? ಸಾಯುವವರೆಗೂ, ಕೊನೆ ಉಸಿರಿರುವವರೆಗೂ ದೇವ, ನೀನು ನನ್ನ ದೇವರು, ನಾನು ನಿನ್ನ ಮಗನು ಪ್ರಭಾ. ಏನೇ ಆಗ್ಲಿ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ಇರಬೇಕು, ಅಷ್ಟೇ ಸಾಕು ಪ್ರಭಾ, ನೀವೇನು ಬೇಡ ಅನ್ನುವ ಪಕ್ಷದಲ್ಲಿ ಯಾರಿದ್ದಾರಂತ ಪ್ರೇರೆ ದೇವರು. ಅಬ್ರಾಮನು ಫಸ್ಟ್ ಮಾತು ಕೇಳಿದ್ದಾನೆ. 12ನೇ ಅಧ್ಯಾಯ ನೋಡ್ರಿ, 12ನೇ ಅಧ್ಯಾಯ. ಯೆಹೋವನು ಅಬ್ರಹಾಮನಿಗೆ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವೆ. ನಿನ್ನನ್ನು ಅರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಅಬ್ರಾಮನ ಮೂಲಕ ಯಾರಿಗೆ ಹೋಗ್ಬೇಕಂತ ಆಶೀರ್ವಾದ ಹೊಂದುವುದಾದ್ರೆ ಯಾರ ಮೂಲಕ ಹೋಗ್ಬೇಕಂತ? ಊರಲ್ಲಿ ಒಂದು ಬಾಯಿ ಇದೆ, ಊರಿಗೆ ಒಂದೇ ಒಂದು ಬಾಯಿ. ಆ ಬಾಯಿ ನೀರು ಸಿಹಿ, ಇನ್ನು ಉಳಿದ ಎಲ್ಲಾ ಕಡೆ ಉಪ್ಪು ನೀರು. ಈಗ ಯಾವ ಬಾಯಿಗೆ ಹೋಗ್ತಾರೆ ಹೇಳ್ರಿ ಜನರು? ಹಲ್ಲೆಲೂಯಾ. ಯಾವ ಬಾಯಿಗೆ ಹೋಗ್ಬೋದು? ಯಾವ ಕಡೆಗೆ ಹೋಗ್ಬೋದು? ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಎಲ್ಲಿ ಸಿಹಿ ನೀರು ಇದೆಯೋ ಅಲ್ಲಿಗೆ ಜನರು ತಾಳ್ತಾರೆ. ಹಾಗೆ ಅಬ್ರಾಮನ ದೇವರು ಏನಾಗಿಟ್ಟಿದ್ದಾನೆ ಹೇಳ್ರಿ? ಸಿಹಿ ನೀರಿನ ಹೊರತೆಯಾಗಿ ದೇವರು ಅಬ್ರಾಮನ ಆಶೀರ್ವಾದ. ಸಿಹಿ ನೀರಿನ ಹೊರತೆಯಾಗಿ ಅಬ್ರಾಮನಿಗೆ ಏನಿದೆಯೋ ಅದೆಲ್ಲ ದೇವರು ಆಶೀರ್ವಿಸಲ್ಪಟ್ಟಿದ್ದೆ. ತಂದೆ ಮನೆಯಿಂದ ಬರೇ ಕೈಲಿ ಬಂದ ಅಷ್ಟೇ ಅಬ್ರಾಮ. ದೇವರು ಹೇಳ್ದ ಬಂದ್ಬಿಟ್ಟ, ಏನ್ ಕರ್ಕೊಂಡು ಬಂದ. ಬಟ್ ಅಬ್ರಾಮನಿಗೆ ಏನು ಗೊತ್ತಿಲ್ಲ. ದೇವರು ಹೇಳ್ತಾ ಇದ್ದಾನಿಗೋ ನೀನು ಹಿಂಗೆ ಮಾಡಂತ ಹೇಳಿದ್ರೆ ಅಬ್ರಾಮನ್ ಹಂಗೆ ಮಾಡ್ತಾ ಇದ್ದಾನೆ. ಫಸ್ಟ್ ಪ್ರಾಸೆಸ್ ದೇವರ ಮಾತನ್ನು ಕೇಳ್ದ. ಆತನ ವಾಕ್ಯ ಹೇಳ್ತದಿಗೋ, ಯಾರಾದ್ರೂ ನಿನ್ನ ಶಪಿಸಿದ್ರೆ ನಾನು ಅವ್ರನ್ನ ಶಪಿಸ್ತೀನಿ. ಇನ್ನು ಮೂಲಕ ಎಲ್ಲರಿಗೂ ಆಶೀರ್ವಾದ ಉಂಟಾಗಬೇಕು. ನೀನೊಂದು ಸಿಹಿ ನೀರಿನ ಬಾಯಿ, ನೀನು ಜೀವ ಜಲದ ಹೊರತೆ. ಆ ಹೊರತೆ ಬರುವ ಪ್ರತಿಯೊಬ್ಬರು ಆಶೀರ್ವಿಸಲ್ಪಡಬೇಕು. ಆ ಜೀವ ಜಲವನ್ನು ಕುಡಿದ ಪ್ರತಿ ಜನರು ಜೀವವನ್ನು ಹೊಂದಬೇಕು. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ವಾಕ್ಯ ಕೇಳ್ತಿರುವ ನಮ್ಮ ಜೀವಿತ ಕಾಲ, ನಮ್ಮ ಜೀವಿತ ದಿನಮಾನಗಳು ಆಶೀರ್ವಾದವಾಗಿದೆಯಾ? ಈ ಮೂರು ಒಂದು ಕಾರ್ಯ ನಮ್ಮಲ್ಲಿದೆಯಾ? ಈ ದಿನ ಪರೀಕ್ಷೆ ಮಾಡಿಕೊಳ್ಳೋಣ. ಫಸ್ಟ್ ದೇವರ ಮಾತನ್ನು ಕೇಳ್ತಾ ಇದೀವ? ಮೊದಲನೇದಾಗಿ ದೇವರ ಮಾತನ್ನು ಕೇಳ್ತಾ ಇದೀವ? ದೇವರ ಮಾತನ್ನು ಕೇಳುವುದರಿಂದ ನಮಗೆ ಆಶೀರ್ವಾದ. ನೆಕ್ಸ್ಟ್ ಪ್ರಾಸೆಸ್ ಆದಿಕಾಂಡ 18 ವಾಕ್ಯ 18. ಅವರಿಂದ ಬಲಿಷ್ಠವಾದ ಮಹಾಜನಾಂಗ ಹುಟ್ಟಬೇಕಲ್ಲ, ಅವರ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಯಾರ ಮೂಲಕ? ಅಬ್ರಾಮನ ಮೂಲಕ. ಅಬ್ರಾಮನ್ ಏನ್ ಹೇಳ್ತಾ ಇದ್ದಾನೆ? ಎಸ್ ಅಂತ ಹೇಳ್ತಾ ಇದ್ದಾನೆ, ಎಸ್ ನೋ ಅಂತ ಹೇಳ್ತಾ ಇದ್ದಾನೆ. ದೇವರು ವಾಗ್ದಾನ ಮಾಡಿದ್ದಾನೆ, ಇಗೋ ನಿನ್ನ ಮೂಲಕನೇ ಆಶೀರ್ವಾದ ಉಂಟಾಗ್ಬೇಕು, ನಿನ್ನ ಮೂಲಕ ಹಿಂಗಾಗ್ಬೇಕು, ನಿನ್ನ ಮೂಲಕ ಇದು ನಡಿಬೇಕು, ನಿನ್ನಿಂದಲೇ ಇದು ನಡಿಬೇಕಂತ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ್ರೆ ಅಬ್ರಾಮನು ನಿರಾಕರಿಸ್ತಾ ಇಲ್ಲ, ಅದನ್ನು ಅಂಗೀಕಾರ ಮಾಡ್ತಾ ಇದ್ದಾನೆ. ಅಂಗೀಕಾರ ಮಾಡಿ ದೇವರ ಆಶೀರ್ವಾದಕ್ಕೆ ಪಾತ್ರನಾಗ್ತಾ ಇದ್ದಾನೆ ನಿನ್ನ ಮೂಲಕ. ನೋಡಿ, ಸ್ವಲ್ಪ ಮುಂದೆ ಹೋಗೋಣ, ಸ್ವಲ್ಪ ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವರನ್ನು
ನನ್ನ ಕಡೆ ನೋಡ್ರಮ್ಮ, ಸ್ವಲ್ಪ ಸ್ವಲ್ಪ. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರ ಹತ್ರ ಮಾತಾಡ್ತಾನೆ ದೇವರು? ಯಾಕೆ ಅಲ್ಲಿ ಲೋಟನಿಲ್ವಾ? ಸೋದೋಮ್ ಗೋಮರಲ್ಲಿ ಲೋಟನ ಸಂತಾನವಿಲ್ವಾ? ಸತ್ಯವೇದದಲ್ಲಿ ನೋಡುವಾಗ ಲೋಟನ ಸಂತಾನ ಸೋದೋಮ್ ಗೋಮಾರಗಳಲ್ಲಿದೆ. ಆ ಊರು ಪಾಪದಿಂದ ಪ್ರೇರೇಪಿಸಲ್ಪಟ್ಟ ಊರು. ಆ ಊರಿನ ಜನರು ಪಾಪ ಪ್ರೇರಿತರು, ಪಾಪದಿಂದ ನಿರ್ಮಾಣ ಮಾಡಿದ ಜನಾಂಗವು, ದೇವರಿಗೆ ಭಯಪಡದವರು, ದೇವರ ಭಕ್ತಿ ಇಲ್ಲದವರು, ಭಕ್ತಿಯಂತ ವೇಷಧಾರಿಗಳಾಗಿ ಭಕ್ತಿ ಹಾಕಿಕೊಂಡು ಭಕ್ತಿ ಇಲ್ಲದೆ ಭಕ್ತಿ ಶೂನ್ಯರಾದ ಜನರ ಆ ಊರಲ್ಲಿದ್ದಾರೆ. ದೇವರ ಆ ಊರಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಓ ಆ ಊರಿಗೆ ಗತಿ ಆಗ್ತದೆ ಎಂಬುದಾಗಿ. ಆದ್ರೆ ಅಬ್ರಾಹ್ಮನ ಆ ಊರಿನ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವಾ ಪ್ರಭುವಾ, ಏನಿದು ಪ್ರಾರ್ಥನೆ? ಏನಿದು ಪ್ರಾರ್ಥನೆ? ಸಮರ್ಪಣೆಯ ಪ್ರಾರ್ಥನೆ. ದೇವಾ, ಸಮರ್ಪಣೆಯ ಪ್ರಾರ್ಥನೆ ಇದೆಯಾ? ಸಮರ್ಪಣೆ ಜೀವಿತ ಇದೆಯಾ? ಸಮರ್ಪಣೆ ಜೀವಿತ. ನಮ್ಮ ಮೇಸ್ ಹೇಳ್ತಾ ಇದ್ದಾರೆ, ಇವಾಗ ನಿನ್ನ ಶತ್ರುಗಳಿಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಹಿಂಸೆಪಡಿಸುವವರಿಗಾಗಿ ದೇವರಿಗೆ ಮೊರೆ ಇಡು. ನಿನ್ನ ವೈರ್ಯ ಹಸ್ತಿದ್ರೆ ಅನ್ನ ಕೊಡು, ಬಾಯಾರಿದ್ರೆ ನೀರು ಕೊಡು, ಇದರಿಂದ ನಿನಗೆ ಆಶೀರ್ವಾದ ಉಂಟಾಗುತ್ತೆ. ಇದನ್ನು ಮಾಡ್ತಾ ಇದ್ದಾರೆ ಪ್ರೇರೆ. ಇದನ್ನು ಮಾಡುವಾಗಲೆಲ್ಲ ನಮ್ಮ ಜೀವಿತದಲ್ಲಿ ಒಂದು ಭಯಂಕರವಾದ ಆಶೀರ್ವಾದಕ್ಕೆ ನಾವು ಕಾರಣರಾಗ್ತೀವಿ. ಭೌತಿಕವಾದ ಈ ಲೋಕದ ಆಶೀರ್ವಾದವನ್ನು ನಾವು ಯಾವತ್ತೂ ಲೆಕ್ಕಿಸಬಾರ್ದು. ದೇವರಲ್ಲಿರುವ ಆಶೀರ್ವಾದ ಲಕ್ಷ್ಯವಿಟ್ಟು ನಾವು ಮುಂದೆ ನಡಿಬೇಕು. ಅದುವೇ ನಮಗೆ ಬಹಳ ಮೇಲುಗಳನ್ನು ತರ್ತದೆ. ಭೌತಿಕವಾದ ಈ ಲೋಕದಲ್ಲಿ ಬರುವ ಆಶೀರ್ವಾದ ಅದು ತಾತ್ಕಾಲಿಕವಾಗಿರ್ತದೆ, ಅದು ತುಚ್ಛವಾಗಿ ಕೊಂಚವಾಗಿ ಸ್ವಲ್ಪ ಕಾಲ. ಆದರೆ ದೇವರಿಂದ ಬರುವ ಆಶೀರ್ವಾದ ಬಹುಕಾಲ ಶಾಶ್ವತವಾಗಿ ನಿಲ್ತದೆ. ಆ ವಾಕ್ಯ ಹೇಳ್ತದೆ ನೋಡ್ರಿ, ಆ ವಾಕ್ಯ ಹೇಳ್ತದೆ 18:20, 18:19. ಪುತ್ರ ಪೌತ್ರಿಯರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಆತನನ್ನು ನಾನು ಆಯ್ದುಕೊಂಡೆನಲ್ಲ. ಯಾರನ್ನ ಆದುಕೊಂಡಿದ್ದಾನಂತ? ಹಲ್ಲೆಲೂಯಾ. ಯಾರನ್ನ ಆದುಕೊಂಡಿದ್ದಾನಂತ ದೇವರು? ಏನಕ್ಕಾಗಿ ಆದುಕೊಂಡಿದ್ದಾನೆ ಹೇಳ್ರಿ? ಆತನ ಮೂಲಕ ಆಶೀರ್ವಾದ ಉಂಟಾಗುವುದಕ್ಕಾಗಿ. ಈಗ ಆತನ ನಾವು ನೋಡ್ತಾ ಇದ್ದೀವಿ. ಈಗ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನಂದ್ರೆ ಆ ವ್ಯಕ್ತಿಗೆ ಹೆಂಗ ಆಶೀರ್ವಾದ ಬಂತಂತ ನಾವು ಬರೀ ಸುಮ್ಮನೆ ನೋಡೋದಲ್ಲ, ಅದನ್ನು ನಾವು ಅಂಗೀಕಾರ ಮಾಡ್ಬೇಕು. ಹೆಂಗ್ ಬಂತ ಆ ವ್ಯಕ್ತಿಗೆ ಆಶೀರ್ವಾದ? ಇಷ್ಟು ಆಶೀರ್ವಾದ ಅನ್ನಕ್ಕೆ ಏನ್ ಕಾರಣ? ನಿನ್ನ ಮೂಲಕ. ವಾಕ್ಯ ನಿನ್ನ ಮೂಲಕನೇ ಎಲ್ಲರಿಗೂ ಆಶೀರ್ವಾದ ಉಂಟಾಗುವುದು. ಅಬ್ರಾಹ್ಮನ ಮೂಲಕವಾಗಿ ಭೂಲೋಕದಲ್ಲಿ ಎಲ್ಲರಿಗೂ. ಇದನ್ನ ನಾವು ಪರೀಕ್ಷೆ ಮಾಡೋಣ. ನೀನು ದೇವರ ಮಾತು ಕೇಳಿದ್ರೆ ನಿನ್ನ ಮನೆಯವರೆಲ್ಲರೂ ಆಶೀರ್ವಿಸಲ್ಪಡ್ತಾರೆ, ನಿನ್ನ ಬೀದಿಗಳಲ್ಲಿರುವವರೆಲ್ಲರೂ ಆಶೀರ್ವಿಸಲ್ಪಡ್ತಾರೆ. ನೀನು ಸಮರ್ಪಣೆ ಜೀವಿತ ಜೀವಿಸಿದ್ರೆ ನಿನಗೆ ಗೊತ್ತಿದ್ದವರೆಲ್ಲರೂ ಕೂಡ ದೇವರ ಆಶೀರ್ವಾದ ಹೊಂದ್ತಾರೆ. ಅದು ಇಲ್ಲದೆ ಹೋದ್ರೆ ಒಬ್ಬರು ನಿನ್ನಿಂದ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಿಲ್ಲ. ದೇವರು ನನ್ನನ್ನು ಇಟ್ಟಿರೋದು ಯಾಕೆ ಗೊತ್ತಾ? ಅಟ್ಲೀಸ್ಟ್ ಈ ಊರಿಗೆ ಆಶೀರ್ವಾದ ಇಲ್ಲದೆ ಹೋದ್ರು ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಬೀದಿಗಳಲ್ಲಿ ತಿರುಗಾಡುವ ಜನರಿಗೆ ನೀನು ಆಶೀರ್ವಾದಕರವಾಗಿರಬೇಕೆಂಬುದಾಗಿ. ಅಬ್ರಾಹ್ಮನ ಎಷ್ಟು ಜನಕ್ಕೆ ಆಶೀರ್ವಾದಕರವಾಗಿದ್ರು ಅಂತ ಇದನ್ನು ನಾವು 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 ತಿಳ್ಕೊಳ್ಳೋಣ. ನಾವು ಎಷ್ಟು ಜನಕ್ಕೆ ಆಶೀರ್ವಾದಕರವಾಗಿದ್ದೀವಿ? ಎಷ್ಟು ಜನಕ್ಕೆ ನಾವು ಆಶೀರ್ವಾದಕರವಾಗಿದ್ದೀವಿ? ಎಷ್ಟು ಜನಕ್ಕೆ ನೀವು ಆಶೀರ್ವಾದಕರವಾಗಿದ್ದೀವಿ? ಬೇರೆ ಎಷ್ಟು ಜನರು ನೋಡಿ ನಿಮ್ಮನ್ನು ನೋಡಿ ಸಂತೋಷಿಸಿ ಆಶೀರ್ವಾದ ಹೊಂದ್ತಾ ಇದ್ದಾರೆ? ಇದೇ ಆಶೀರ್ವಾದ. ಅದು ಸುಮ್ಮನೆ ಬರಲ್ಲ. ಫಸ್ಟ್ ಮಾತು ಕೇಳುವುದು, ನೆಕ್ಸ್ಟ್ ಕಟ್ಟುವುದು. ಕಟ್ಟಬೇಕು, ನಿನ್ನ ನೀನು ಕಟ್ಕೊಳ್ಬೇಕು. ದೇವಾ, ನಿನ್ನ ನೀನು ಕಟ್ಕೊಳ್ಬೇಕು. ನಿನ್ನ ಲೈಫ್ ಎಲ್ಲಿ ಡ್ಯಾಮೇಜ್ ಆಗಬಾರ್ದು. ಭೌತಿಕವಾಗಿ ಈ ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು ದೇವರು ನಿನ್ನನ್ನು ಕೈ ಹಿಡ್ತಾನೆ, ಮರಿಬೇಡ. ದೇವರು ನಿನ್ನ ಕೈ ಬಿಡಲ್ಲ. ಯಾರು ಡ್ಯಾಮೇಜ್ ಮಾಡ್ಬೇಕಂತ ನಿನ್ನ ಲೈಫನ್ನು ಇಲ್ಲ ನಿನ್ನ ಫ್ಯಾಮಿಲಿಯನ್ನು ಡ್ಯಾಮೇಜ್ ಮಾಡ್ಬೇಕಂತ ನೋಡಿದ್ರು, ಕಟ್ಟುವವನು ದೇವರು, ಸರ್ವಶಕ್ತನಾದ ದೇವರು. ಇದನ್ನು ಮರಿಬಾರ್ದು. ನೀವು ದೇವರು ಬಂದಿದ್ದಾನೆ ಆಶೀರ್ವಾದ ಮಾಡ್ಲಿಕ್ಕೆ. ಇಲ್ಲಿ ಬಂದು ಮಾಡ್ಬೋದು, ಇಲ್ಲಿ 4-7 ಬಾಗಿಲುಗಳು ಬಂದು ಮಾಡ್ಬೋದು. ಆದ್ರೆ ಪರಲೋಕದಲ್ಲಿ ಒಂದು ಬಾಗಿಲಿದೆ, ಆ ಬಾಗಿಲನ್ನು ಕ್ಲೋಸ್ ಮಾಡ್ಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಒಂದು ಆಮೇಲೆ ಅದನ್ನು ಯಾರು ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಬರುವ ಈ ಭೌತಿಕವಾಗಿ ಈ ಲೋಕದಲ್ಲಿ ಬರುವ ಎಲ್ಲ ಆಶೀರ್ವಾದಗಳನ್ನು ಪ್ರತಿಯೊಬ್ಬರು ಶತ್ರುಗಳು ನಿನಗೆ ವಿರುದ್ಧವಾಗಿ, ನನಗೆ ವಿರುದ್ಧವಾಗಿ ಎಲ್ಲ ಡೋರ್ಸ್ ಕ್ಲೋಸ್ ಮಾಡ್ಬೋದು. ಆದ್ರೆ ಪರಲೋಕದಲ್ಲಿ ಒಂದು ಡೋರ್ ಇದೆ. ಅದು ಸದಾಕಾಲ ತನ್ನ ಮಕ್ಕಳಿಗಾಗಿ, ಪ್ರಾರ್ಥನೆ ಮಾಡುವವರಿಗಾಗಿ, ತನ್ನ ನಿರೀಕ್ಷಿಸುವವರಿಗಾಗಿ, ತನ್ನ ನಂಬಿದವರಿಗಾಗಿ, ಆತನ ಹೊಂದಿದವರಿಗಾಗಿ ಆ ಬಾಗಿಲು ಯಾವಾಗಲೂ ಓಪನ್ ಇರ್ತದೆ. ಅದು ಪರಲೋಕದ ಬಾಗಿಲು. ಅದು ಮುಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೈತಾನ ಪ್ರಯತ್ನ ಪಟ್ಟಿದ್ದಾನೆ, ಸತತ ಪ್ರಯತ್ನ ಪಟ್ಟಿದ್ದಾನೆ ಕ್ಲೋಸ್ ಮಾಡ್ಬೇಕಂತ, ಆದ್ರೆ ಆಗಿಲ್ಲ. ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕಂತ ಆಶಿಸಿದ್ದಾನೆ, ಆದ್ರೆ ಆಗಿಲ್ಲ. ಕಾರಣ ದೇವರ ಮಾತು ಕೇಳುವವರಿಗೆ ಮಾತ್ರ ಸಿಂಹಾಸನ, ದೇವರ ಮಾತು ಅಂಗೀಕಾರ ಮಾಡುವವರಿಗೆ ಮಾತ್ರ ಆ ದೇವ ಸಿಂಹಾಸನ, ಆತನ ರಾಜ್ಯ, ಆತನ ಆಶೀರ್ವಾದ, ಆತನ ಕೃಪೆ ಏರಳವಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 18ನೇ ವಚನ.
ನೀನು ನನ್ನ ಮಾತುಗಳು ಕೇಳಿದ್ದರಿಂದ ಭೂಮಿಯ ಮೇಲೆ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದಕ್ಕೆ ಎಂಬುದು ಆಶೀರ್ವಾದ ಅಮ್ಮಮ್ಮ ಹಂಗಲ್ಲ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ. ನೋಡ್ರಿ, ಅಬ್ರಾಹ್ಮನು ಕೇಳಿದ್ದೇನು? ಎಲೆಕ್ಷನ್ ಇಟ್ಕೊಂಡಿದ್ದು ನನಗೆ ಓಟ್ ಹಾಕ್ರು ಅಂತ ಹೇಳಿದ್ ನಮ್ಗ ದಟ್ ಸಿಂಪಲ್. ದೇವ್ರ ಮಾತು ಕೇಳಿದ್ರಂತ ಅಷ್ಟೇ. ಈಗ ಅಬ್ರಾಹ್ಮನ್ ದೇವ್ರು ಏನ್ ಹೇಳ್ತಾ ಇದ್ದಾರೆ ಹೇಳ್ರಿ? ಹಲ್ಲೆಲೂಯಾ. ಕೋಟಿ ಕೋಟಿ ಹಣ ಖರ್ಚು ಮಾಡಿ ಎಲೆಕ್ಷನ್ ನಿಂತವ್ರು ಕೂಡ ಸೋತು ಹೋಗ್ತಾ ಇದ್ದಾರೆ. ಆದ್ರೆ ಅಬ್ರಾಹ್ಮನ ಜೀವಿತದಲ್ಲಿ ಸೋಲಿನಂತೆ ಇದೆ. ಪಯಣವೆಲ್ಲ ಸೋಲಿನಂತೆ ಇದೆ. ಒಂದು ಅರಣ್ಯದಂತೆ ಇದೆ, ಮರುಭೂಮಿ ಅಂತಿದೆ, ಊರು ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಎಲ್ಲೋ ಅರಣ್ಯದಲ್ಲಿದ್ದಾನೆ ಅಬ್ರಾಹ್ಮನ್. ಆದ್ರೆ ದೇವ್ರ ಅವನ ಸಂಗಡಿದ್ದಾನೆ, ನಡೆಸ್ತಾ ಇದ್ದಾನೆ ಅಬ್ರಾಹ್ಮನ್, ಕರಿತಾ ಇದ್ದಾನೆ ಅಬ್ರಾಹ್ಮನ್, ಕರ್ಕೊಂಡು ಹೋಗ್ತಾ ಇದ್ದಾನೆ ಅಬ್ರಾಹ್ಮನ್. ಸ್ವಲ್ಪ ಆ ವಾಕ್ಯ ಇನ್ನು ಸ್ವಲ್ಪ. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ. ನೋಡ್ರಿ, ಯಾಕೆ ಇವ್ರ ಮೂಲಕ ಆಶೀರ್ವಾದ ಬರ್ಬೇಕಾ? ಅಬ್ರಾಹ್ಮನ ಮೂಲಕ ಆಶೀರ್ವಾದ ಬರ್ಬೇಕಾ? ಕಾರಣ ಅಬ್ರಾಹ್ಮನು ದೇವರ ಮಾತನ್ನು ಕೇಳ್ತಾ ಇದ್ದಾನೆ. ಅಬ್ರಾಹ್ಮನಿಗೆ ದೇವರಿಗೆ ಸಂಬಂಧ ಇದೆ. ಅಬ್ರಾಹ್ಮನು ದೇವರ ಮಾತನ್ನು ಕೇಳ್ತಾ ಇದ್ದಾನೆ, ಬಹುತೇಕವಾಗಿ ಅವನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಈಗ ಅಬ್ರಾಹ್ಮನು ಯಾರನ್ನ ಆಶೀರ್ವಾದ ಮಾಡ್ತಾನೋ, ಅಬ್ರಾಹ್ಮನ ವಂಶಾವಳಿಯನ್ನಲ್ಲದೆ ಆತನ ಯಾರು ಆಶೀರ್ವಾದ ಮಾಡ್ತಾ ಇದ್ದಾನೋ ಅವರೆಲ್ಲರಿಗೂ ಆಶೀರ್ವಾದ. ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಇದೆ ಎಂಬುದಾಗಿ ಬೈಬಲ್ ವಾಸ್ತವವಾಗಿ ಸತ್ಯವೇ. ಆದ್ರೆ ಅದನ್ನು ಹೊಂದ್ತಾ ಇದೀವ? ಯಾಕೆ ಹೊಂದ್ತಾ ಇಲ್ಲ? ಅದು ಯಾಕೆ ನಮಗೆ ಬರ್ತಾ ಇಲ್ಲ? ಅದು ಯಾಕೆ ನಮ್ಮನ್ನು ಸಮೀಪಿಸ್ತಾ ಇಲ್ಲ? ಆಶೀರ್ವಾದ ಬಂದಂತಿದೆ ಹೋಗ್ತಾ ಇದೆ, ಆಶೀರ್ವಾದ ಬಂದಂತಿದೆ ಹೋಗ್ತಾ ಇದೆ, ಸಮಾಧಾನ ಬಂದಂತಿದೆ ಹೋಗ್ತಾ ಇದೆ, ಕಳಚಿ ಹೋಗ್ತಾ ಇದೆ. ಕಾರಣ ನೀನು ದೇವರ ಮಾತನ್ನು ಕೇಳ್ತಾ ಇದೆಯಾ, ಆದ್ರೆ ದೇವರಿಗೆ ನಿನ್ನನ್ನು ನೀನು ಕಟ್ಟಿಕೊಳ್ತಾ ಇಲ್ಲ. ದೇವ್ರ ಮಾತನ್ನು ಕೇಳ್ತಾ ಇಲ್ಲ. ದೇವರು ಇದನ್ನು ಮಾಡೋದ್ರೆ ಮಾಡ್ತಾ ಇಲ್ಲ, ಹಿಂಗಾಗ ಅಂದ್ರೆ ಆಗ್ತಾ ಇಲ್ಲ, ಇಲ್ಲಿ ಕುಂದ್ರಂದ್ರೆ ಕುಂದಿರ್ತಾ ಇಲ್ಲ. ಅದನ್ನ ಮಾಡು, ಇದನ್ನ ಬಿಡಬಾರ್ದು, ಇದನ್ನ ಮಾಡ್ಲೇಬೇಕಂತ ದೇವರು ಕಟ್ಟಳೆ ಪದೇ ಪದೇ ಹೇಳಿದ್ರು ಅದನ್ನು ಮಾಡ್ತಾ ಇಲ್ಲ. ಅದರಿಂದ ನಮಗೆ ಆಶೀರ್ವಾದ ಇಲ್ಲ. ಆಶೀರ್ವಾದ ಒಬ್ಬರ ಮೂಲಕ ಉಂಟಾದ್ರೆ ಇಡೀ ಜನಾಂಗಗಳಿಗೆ ಆಶೀರ್ವಾದ ಅಂತ. ಅಂದ್ರೆ ಆ ವ್ಯಕ್ತಿ ಏನ್ ಮಾಡಿದಾನೆ ಫಸ್ಟ್, ದೇವ್ರ ಮಾತನ್ನು ಕೇಳಿದ್ರೆ ನಾವೀಗ ಏನ್ ಮಾಡ್ಬೇಕು? ನಮ್ಗೆ ಆಶೀರ್ವಾದ, ಆ ವ್ಯಕ್ತಿಗೆ ನಾವು ಆಶೀರ್ವಿಸಲ್ಪಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ದೇವರ ಮಾತು ಕೇಳಿದ್ರೆ ಆಶೀರ್ವಾದ. ದೇವರ ಮಾತು ಕೇಳದೆ ಹೋದ್ರೆ ಕಡ್ಡಾಯವಾದ ಆಶೀರ್ವಾದ ಇಲ್ಲ. ಅಡ್ಡ ದಾರಿಗಳೇನಿಲ್ಲ, ಅಡ್ಡಬಡ್ಡ ದಾರಿಗಳೇನಿಲ್ಲ. ನೀನ್ ಯಾವ ಸೈಡಿಂದ ಬಂದ್ರು ಅಲ್ಲಿಗೆ ಬಂದೇ ಹೋಗ್ಬೇಕು ನೀನು, ಅಲ್ಲಿ ಪಾಸ್ ಆಗ್ಬೇಕು ನೀನು, ಅಲ್ಲಿ ದೇವರ ಮಾತನ್ನು ಅಂಗೀಕರಿಸಿರ್ಬೇಕು ನೀನು, ದೇವರ ಮಾತಿಗೆ ನೀನು ಕಟ್ಟಿಕೊಂಡಿರ್ಬೇಕು ನೀನು. ಕಷ್ಟವಾಗ್ಲಿ ನಷ್ಟವಾಗ್ಲಿ ಈ ಜೀವಿತ ಸುಮ್ಮನೆ ಅಲ್ಲ ಪ್ರೇರೆ. ಇದರಲ್ಲಿ ಸೋಲು ಬರ್ತದೆ, ಅವಮಾನ ಬರ್ತದೆ, ನಿಂದೆ ಬರ್ತದೆ, ಅಪನಿಂದೆ ಬರ್ತದೆ. ನಿನ್ನ ಸ್ವಂತದವರೇ ನಿನ್ನ ನಿರಾಕರಿಸ್ತಾರೆ, ಅನೇಕ ನಿನ್ನ ಬಿಟ್ಟು ಹೋಗ್ತಾರೆ. ಒಂದು ವೇಳೆ ಅಂತ ಶೋಧನೆ ಯಾರಿಗೆ ಗೊತ್ತಾ? ದೇವ್ರ ಮಾತು ಕೇಳೋರಿಗೆ. ಅನೇಕರು ಬಿಟ್ಟು ಹೋಗ್ಬೋದು, ಅನೇಕರು ನಿನ್ನ ನಿರಾಕರಿಸಬಹುದು. ಆದ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುವಾಗ, ಗಮನಿಸ್ರಿ, ದೇವರು ನಿನ್ನನ್ನು ಆಶೀರ್ವಾದ ಮಾಡುವಾಗ ಯಾರು ಎಲ್ಲಿಂದ ಹೋಗಿದಾರೋ, ಯಾರು ಏನ್ ಮಾಡಿದಾರೋ, ಯಾರ್ಯಾರು ಏನಾಗಿದಾರೋ ಅವರೆಲ್ಲರಿಗೂ ನಿನ್ನ ಮೂಲಕನೇ ಆಶೀರ್ವಾದ ಹೋಗ್ಬೇಕು. ನಿನ್ನ ಮೂಲಕನೇ ಹೋಗ್ಬೇಕು. ಮತ್ತೆ ಅವ್ರು ನಿನಗೆ ಫೋನ್ ಮಾಡಿ ರಿಪೀಟ್ ಹೇಳ್ಬೇಕು ಅವ್ರಿಗೆ, ನಮಗಾಗಿ ಪ್ರಾರ್ಥನೆ ಮಾಡ್ರಿ, ದೇವ್ರನ್ನ ಬೇಡ್ರಿ, ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ನನಗಾಗಿ. ಆತ್ಮೀಯ ಸಹೋದರ, ನಿರಾಕರಿಸಲ್ಪಟ್ಟ ಕಲ್ಲು ಮುಖ್ಯವಾದ ಮೂಲೆಗಳೆಂಬುದಾಗಿ ದೇವರ ವಾಕ್ಯ. ಬೇಡವಂತ ಬಿಟ್ಟ ಕಲ್ಲು ಮುಖ್ಯವಾದ. ಹಲ್ಲೆಲೂಯಾ. ಯಾರಿಂದ ಆಶೀರ್ವಾದ ಪ್ರೇರೆ? ಯಾರಿಂದ ಆಶೀರ್ವಾದ ಹೇಳ್ರಿ? ಅಬ್ರಾಹ್ಮನಿಂದ ಯಾರಿಗೆ ಆಶೀರ್ವಾದ ಆಯ್ತು ಹೇಳ್ರಿ? ಇಸಾಕನಿಂದ ಯಾರಿಗೆ ಆಶೀರ್ವಾದ ಆಯ್ತು ಹೇಳ್ರಿ? ಯಾರಿಗೆ ಆಶೀರ್ವಾದ ಆಯ್ತು ಹೇಳ್ರಿ? ಯಾಕೋಬನಿಂದ ಯಾರಿಗೆ ಆಶೀರ್ವಾದ ಆಯ್ತು ಹೇಳ್ರಿ? 12 ಮಂದಿ ಮಕ್ಕಳು ಯಾಕೋಬನಿಗೆ. ಅದರಲ್ಲಿ ಒಬ್ಬನು ಯೆಹೋಷಾಫಾತ ಎಂಬುದಾಗಿ ದೇವರಿಂದ ನೇಮಕವಾಗಿ ಕರೆಯಲ್ಪಟ್ಟ ರಾಜಪುತ್ರನು ಯೆಹೋಷಾಫಾತನು. ದೇವರಿಂದ ನೇಮಕವಾದಂತೆ ಎಂಪಿಕೆ ಮಾಡಿಕೊಂಡಂತ ರಾಜಪುತ್ರನು ಸಿಂಹಾಸನಕ್ಕೆ ಆಧಾರ ಪಟ್ಟು ತಾತನಿಗೆ ವಾಗ್ದಾನ ಮಾಡಿದ ವಾಗ್ದಾನ ದೇವರು ಮರೆಯದೆ ಅವನಲ್ಲಿ ನೆರವೇರಿಸ್ತಾ ಇದ್ದಾನೆ. ಅವನೇ ಯಾರು? ಯೆಹೋಷಾಫಾತನು. ಹೆಂಗಿದಾನಂತ ಅವನ ಕಾರ್ಯ ಫಸ್ಟಿಗೆ ಹೆಂಗಿದೆ ಅಂತ ಎಲ್ಲ ಕರೆಕ್ಟ್ ಆಗಿದೆಯಾ? ಅನುಕೂಲವಾಗಿದೆಯಾ?
ಎಲ್ಲ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ? ಎಲ್ಲರೂ ಕರೆಕ್ಟ್ ಆಗಿ ಪ್ರೀತಿ ಮಾಡ್ತಾ ಇದಾರ? ಎಲ್ಲರೂ ಕರೆಕ್ಟ್ ಆಗಿ ಅವನ್ನ ಸಮವಾಗಿ ನೋಡ್ತಾ ಇದಾರ? ಯದ್ವಾ ಇದೆ ಎಲ್ಲ. ಒಂದು ಅವಮಾನದೊಂದಿಗೆ ಇನ್ನೊಂದು ಅವಮಾನ, ಇನ್ನೊಂದು ಅವಮಾನದೊಂದಿಗೆ ಇನ್ನೊಂದು ಅವಮಾನ. ಎಲ್ಲಿ ಕಾಲಿಟ್ರೆ ಅವನಿಗೆ ಅವಮಾನ ಕಾಲಿದೆ. ಎಲ್ಲರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಆದ್ರೆ ಯೌಸೇಫನ ಜೀವಿತ ಬರಡು ಭೂಮಿ ಅಂತಿದೆ. ಆದ್ರೆ ಒಂದು ದಿವಸ ದೇವರು ಅದು ಗೊತ್ತು, ದೇವರು ತಿಳ್ಕೊಂಡ ಅವನ ಸುವಾಸನೆ ಭರಿತವಾಗಿ ಸುಂದರವಾದ ವನವಾಗಿ ಅವನ ಜೀವಿತವನ್ನು ಆದ್ಮೇಲೆ ನಮ್ಮ ಜೀವಿತ ಇದನ್ನ ಇರುವಂತದ್ದು ಇರ್ಲಿಕ್ಕೆ ತೊಂದರೆ ಇಲ್ಲ, ಬರಡು ಭೂಮಿಯಾಗಿರ್ಲಿಕ್ಕೆ ತೊಂದರೆ ಇಲ್ಲ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಎಷ್ಟು ಜನ ನಂಬ್ತಾ ಇದ್ದಾರೆ? ನಂಬಿದವರೆಲ್ಲ ಎರಡು ಕೈಗಳಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನ. ಅವ್ರ ಮೂಲಕ ನೋಡ್ರಿ, ಅವ್ರ ಮೂಲಕನೇ ಯಾರಿಂದ ಯಾರಿಗೆ ಆಶೀರ್ವಾದ ಉಂಟಾಯ್ತು ಎಂಬುದಾಗಿ ನಾವು ಹಂಗೆ ಬರುವುದಾದ್ರೆ ಅಬ್ರಾಹ್ಮನಿಂದ ಇಸಾಕನಿಂದ ಯಾಕೋಬನಿಗೆ, ಯಾಕೋಬನಿಂದ ಯೋಸೇಫನಿಗೆ. ಯಾಕೆ ಯೋಸೇಫನಿಗೆ 12 ಮಂದಿ ಇದಾರಲ್ಲ, 11 ಮಂದಿ ಬ್ಯಾಲೆನ್ಸ್ ಇದಾರಲ್ಲ, ಅವರೆಲ್ಲ ದೇವರಿಗೆ ವಿರೋಧಿಗಳು. ಅರ್ಥ ಆಗ್ತದ? ದೇವರಿಗೆ ನಾವು ಯಾವತ್ತು ವಿರೋಧಿಗಳಾಗ್ತೀವೋ ಇಲ್ಲ ಆತನ ಮಾತು ಕೇಳದೆ ಹೋಗ್ತೀವೋ ಅವತ್ತು ನಮ್ಗೆ ಆಶೀರ್ವಾದ ಇರೋದು. ನೆಕ್ಸ್ಟ್ ಆಶೀರ್ವಾದ ಬರ್ಬೇಕಂದ್ರೆ ಒಂದೇ ವರ್ಷಕ್ಕೆ ಬರಲ್ಲ, ನಾವು ಕಟ್ಟಲ್ಪಡ್ಬೇಕು. ಫಸ್ಟ್ ಮಾತು ಕೇಳಬೇಕು, ನೆಕ್ಸ್ಟ್ ಕಟ್ಟಿಕೊಳ್ಬೇಕು. ಅಲ್ಲೆಲೂಯಾ. ಏನ್ ಮಾಡ್ಬೇಕು ಹೇಳ್ರಿ? ನೆಕ್ಸ್ಟ್ ಓದಮ್ಮ ವಾಕ್ಯ ಏನಂತ ಅಬ್ರಾಹ್ಮನ ಬಸ್ ಮಾಡಿದ್ದೇನೆ ಹೇಳ್ರಿ. ನೀನು ನನ್ನ ಮಾತನ್ನು ಕೇಳಿದ್ರಿಲ್ಲ, ಭೂಮಿಯ ಎಲ್ಲ ಜನಾಂಗಗಳಿಗೂ ಉಂಟಾಗುವುದು ಎಲ್ಲಿಗೋದಂತ ಅಬ್ರಾಹ್ಮನು? ಹಲ್ಲೆಲೂಯಾ. ಎಷ್ಟು ಜನ ಗೊತ್ತು ಬೇರ್ಷೆಬ ಅಂತ ಎಲ್ಲಿ ಓದಿದ್ರು? ಸತ್ಯವೇದದಲ್ಲಿ ಓದಿದ್ರೆ ಇಲ್ಲ? ಹಲ್ಲೆಲೂಯಾ. ಓದಿಲ್ವಾ? ಬೈಬಲ್ ಓದ್ತಾ ಇಲ್ಲ ಅಂತ ಅನಿಸ್ತದೆ ನನಗೆ. ಹೇಳ್ರಿ ಹೋಗ್ಲಿ. ನೆಕ್ಸ್ಟ್ ಕ್ವಶನ್ ನಿಮಗೆ, ಅಬ್ರಾಹ್ಮನ್ ಎಷ್ಟು ಸ್ಥಳದಲ್ಲಿ ಗುಡಾರ ಹಾಕಿದ್ದಾನೆ ಗೊತ್ತಿಲ್ಲ. ನಾನು ನಿಮ್ಮನ್ನ ಅವಮಾನ ಪಡಿಸ್ಬೇಕಂತ ಕೇಳ್ತಾ ಇಲ್ಲ. ಸತ್ಯವೇದ ನೀಟಾಗಿ ಇದು ಮಾಡಿ. ಸತ್ಯವೇದದಲ್ಲಿ ಬಹುತೇಕವಾದ ಆಶೀರ್ವಾದಗಳಿದ್ದಾವೆ. ಅದೇ ನಿಮ್ಮನ್ನು ಧೈರ್ಯ ಪಡಿಸಬೇಕು. ಕೊನೆಯಲ್ಲಿ ಕೈ ಹಿಡಿದು ದೇವರು ಮಾಡ್ತಿರ್ತಾರೆ. ಅದೇ ನಮ್ಮ ಹತ್ರ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆ ದೇಶ ಬಹು ಸುಂದರವಾದ ದೇಶ. ನೀವು ನೋಡ್ಬೋದು, ಪರಮಗೀತೆಯಲ್ಲಿ ನೋಡ್ಬೋದು, ಕೆಲವು ಅಧ್ಯಾಯಗಳಲ್ಲಿ ಆ ದೇಶ ನೋಡ್ಬೋದು. ಸೀಬೋನ್ ಆ ದೇಶ ನೋಡ್ಬೋದು. ಅವಿಲ ಪ್ರಾಂತ ಗೊತ್ತಿದೆಯಾ? ಅವಿಲ ನಮ್ಮ ಗಣೇಶ್ ಮಗಳ ಹೆಸರು ಅವಿಲ. ಆ ಅವಿಲದ ಅರ್ಥ ಏನು ಗೊತ್ತಾ? ಅಲ್ಲಿ ಶ್ರೇಷ್ಠವಾದ ಬಂಗಾರ ಸಿಗುವಂತ ದೇಶ ಅದು. ಅವಿಲ ದೇಶದ ಬಂಗಾರ ಸಂಪದ್ಭರಿತವಾದ ದೇಶ ಅದು. ಇವೆಲ್ಲ ಬೈಬಲ್ಗಳಲ್ಲಿ ದೇವರು ನೋಡಿ. ನೆಕ್ಸ್ಟ್ ಪಾಯಿಂಟ್, ಅಬ್ರಾಹ್ಮನ್ ದೇವರು ಎಲ್ಲಿ ಕಳಿಸ್ತಾ ಇದ್ದಾನೋ ಅಲ್ಲೆಲ್ಲ ಸಮೃದ್ಧಿ ಭರಿತವಾದ ದೇಶ. ಅಬ್ರಾಹ್ಮನ್ ದೇವರು ಎಲ್ಲಿ ಇಡ್ತಾ ಇದ್ದಾನೋ ಅದೆಲ್ಲ ಸಮೃದ್ಧಿ ಭರಿತವಾದ ದೇಶ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಿಂದಾಗಿ ಅಬ್ರಾಹ್ಮನ್ ಕೇಳಿ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ನೋಡಮ್ಮ, ನೋಡಿ ನೆಕ್ಸ್ಟ್ ಗಲಾತಿಯವರ ಪತ್ರಿಕೆ 3ನೇ ಅಧ್ಯಾಯ 8, 9. ಗಲಾತಿಯನ್ ಚಾಪ್ಟರ್ಸ್ 3 verse 8, 9, 10. ಗಲಾತ್ಯದವರು ಬರೆದ ಪತ್ರಿಕೆ. ಸ್ತೋತ್ರ ಪಾಲನೆ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿ ನೀತಿವಂತರನ್ನು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲು ಕಂಡು ಅಬ್ರಾಹ್ಮನಿಗೆ. ಯಾರಿಗೆ? ಅಬ್ರಾಹ್ಮನಿಗೆ. ಶಾಸ್ತ್ರವು ಮೊದಲೇ ಕಂಡು ಅಬ್ರಾಹ್ಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗದವರಿಗೆ ಆಶೀರ್ವಾದ ಉಂಟಾಗದೆಂಬುದು ಶುಭ ವರ್ತಮಾನವು ಮುಂಚಿತವಾಗಿಯೇ ತಿಳಿಸಿತು.
ಹೀಗಿರಲಾಗಿ ನಂಬುವವರು ನಂಬಿಕಿಟ್ಟು ಆ ಅಬ್ರಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಏನಂತ ಅಬ್ರಾಹ್ಮನಿಗೆ ಏನು ಸಿಕ್ಕಿದೆ ದೇವರಲ್ಲಿ? ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ವ್ಯತ್ಯಾಸ ಅಷ್ಟೇ. ಅಬ್ರಾಹ್ಮನಿಗೆ ಸೌಭಾಗ್ಯ ಸಿಕ್ಕಿದೆ. ದೇವರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಇದೆ. ನಾವು ಅಬ್ರಾಹ್ಮನಿಗೆ ದೇವರ ಆಶೀರ್ವಾದ ಸಿಕ್ತು, ನಮಗೆ ಸಿಗ್ತಾ ಇಲ್ಲ. ಅಬ್ರಾಹ್ಮನ ಇದನ್ನು ಹೊಂದಬೇಕಾದ್ರೆ ಏನ್ ಮಾಡಿದಾನೆ ಗೊತ್ತಾ? ಫಸ್ಟ್ ತನ್ನನ್ನು ತಾನು ಸಮರ್ಪಣೆ ದೇವರ ಮಾತನ್ನು ಕೇಳ್ತಾನೆ. ನೆಕ್ಸ್ಟು ತನ್ನ ಜೀವಿತವನ್ನು ಕಟ್ಟಿಕೊಂಡಿದ್ದಾನೆ. ಕಟ್ಟಿಕೊಳ್ಳೋದಕ್ಕೆ ಸಾದೃಶ್ಯ ಏನು ಗೊತ್ತಾ? ಯಜ್ಞವೇದಿಯನ್ನು ಅಬ್ರಾಹ್ಮನ ಕಟ್ಟಿದ್ದು 22ನೇ ಅಧ್ಯಾಯದಲ್ಲಿ ಆ ವಾಕ್ಯ ಇರ್ತದೆ. ಅಬ್ರಾಹ್ಮನ ಏನ್ ಮಾಡ್ದಂತ 22 ಆದಿಕಾಂಡ 22ನೇ ಅಧ್ಯಾಯ 22ನೇ ಅಧ್ಯಾಯ ಹ್ಮ್ 22 ವಾಕ್ಯ 12. ಆಮೇಲೆ ಹೋದ್ರಿ ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ಏನ್ ಮಾಡ್ಬೇಡ? ಈಗ 8 22 8 9 ಅಬ್ರಹಾಮನು ದೇವರು ಓದಿ ದೇವರಂತ ಇದೆಯಲ್ಲ ಮಲ್ಲಿಂದು ದೇವರು ಹೇಳಿದ ಸ್ಥಳಕ್ಕೆ ಆ. ಅವರು ಸೇರಿದಾಗ ಆ. ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಗೆಯನ್ನು ಒತ್ತಿ ಏನೋ ಯಜ್ಞವೇದಿ ಅಂತ ಬರೆಯಲ್ಪಟ್ಟಿದ್ದಾರೆ ಅಲ್ಲ? ಏನಂತ? ಯಾರು ಕಟ್ಟಿದ್ದ ಆ ಯಜ್ಞವೇದಿಯನ್ನು? ಈತನೇ ಕಟ್ಟಿದ್ದು. ಯಾವಾಗ ದೇವರು ಹೇಳಿದ್ದು ಅದನ್ನು ಕಟ್ಟಂತ? ನಿನ್ ಮಗನ ನನಗೆ ಸಮರ್ಪಣೆ ಮಾಡ್ಬೇಕು ನೋಡು ಅಬ್ರಾಮ್, ಕಟ್ಟು ಅಂತ ಹೇಳಿಲ್ಲ ದೇವರು. ಕಟ್ಟುವ ಸಾದೃಶ್ಯ ಗೊತ್ತಾ? ಅಬ್ರಾಹ್ಮನು ಯಾವ ಊರಿಂದ ಬಂದ್ರು ನೋಡ್ರಿ, ಗಮನಿಸ್ರಿ, ಯಾವ ಊರಿಗೆ ಹೋದ್ರು ಹಲೋ ನನ್ನ ಕಡೆ ನೋಡ್ರಿ, ಅಬ್ರಾಹ್ಮನ್ ಯಾವ ಊರಿಂದ ಯಾವ ಊರಿಗೆ ಹೋದ್ರು ಅಲ್ಲಿ ಒಂದು ದೇವರ ಆಲಯ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ದೇವರ ಆಲಯ ನಿರ್ಮಾಣ ಮಾಡ್ತಾರೆ. ದೇವರ ಆಲಯ ನಿರ್ಮಾಣ ಅದು ಅಬ್ರಾಹ್ಮನಿಗಿರುವಂತಹ ಗುಣ. ಯಾಕೋಬನು ತನ್ನ ಅಣ್ಣನಾದ ಯಶಾವನ್ನು ಮೋಸ ಮಾಡಿ ಆ ರಾತ್ರಿ ಪಯಣ ಮಾಡುವಾಗ ಅಲ್ಲಿ ಸಂಜೆ ಆಯಿತು. ಅಲ್ಲಿರುವ ಒಂದು ಕಲ್ಲನ್ನು ತೆಗೆದುಕೊಂಡು ತೆಲೆಗು ಮಾಡಿಕೊಂಡು ರಾತ್ರಿಯಲ್ಲಿ ನಿದ್ದೆ ಮಾಡಿದ. ಆ ರಾತ್ರಿ ದೇವದೂತರ ಆಕಾಶಕ್ಕೂ ನೆಲಕ್ಕೂ ನಿಚ್ಚಣಿಕೆ ವೇಳಿ ಹಾಕಿ ದೇವದೂತರ ಹತ್ತುತ್ತಾ ಇಳಿಯುತ್ತಾ ಹೋಗ್ತಾ ಇದ್ರು. ಆ ದರ್ಶನವನ್ನು ಕಂಡಂತ ಯಾಕೋಬು ಆ ಕಲ್ಲಿಗೆ ಹೇಳ್ತಾನೆ, ಇಲ್ಲಿ ದೇವರ ಆಲಯವಾಗಬೇಕು, ಕಟ್ಟಲ್ಪಡಬೇಕು. ಏನ್ ಮಾಡ್ಬೇಕು? ಒಂದು ದೇವರ ಆಲಯ ಆಗ್ಬೇಕಂದ್ರೆ ಮನುಷ್ಯರೆಲ್ಲರಿಗೂ ಇದರಲ್ಲಿ ಕೆಲವರು ದೇವರ ಆಲಯಗಳಾಗ್ಬೇಕಂತ, ಕಟ್ಟಲ್ಪಡುವಂತ ದೇವರ ಆಲಯವಾಗಬೇಕು. ದೇವರ ಆಲಯವಾದ್ರೆ ಮಾತ್ರ ದೇವರ ಆಲಯ ಕಟ್ಟುವ ಹುಚ್ಚು ನಮಗೆ. ಇಲ್ಲದೆ ಹೋದ್ರೆ ನಾವು ಮಾಮೂಲಾಗೇ ಇರ್ತೀವಿ, ನಾರ್ಮಲ್ ಆಗೇ ಇರ್ತೀವಿ. ಅಬ್ರಾಹ್ಮಣ ಯಾವ ಊರಿಗೆ ಹೋದ್ರು ಒಂದು ಯಜ್ಞವೇದಿಯನ್ನು ಕಟ್ಟಿಸ್ತಾ ಇದ್ದಾರೆ. ಯಾವ ಯಜ್ಞವೇದಿ ದೇವರಿಗೆ ಸಂಬಂಧಪಟ್ಟಿದ್ದು. ಅಬ್ರಾಹ್ಮನಿಗೆ ದೇವರಿಗಿರುವ ಲಿಂಕ್ ಅದು. ಎಲ್ಲಿಗೆ ಹೋದ್ರು ಯಜ್ಞವೇದಿಯನ್ನು ಕಟ್ಟಿಸ್ತಾ ಇದ್ದ. ಆದ್ರೆ ಗೊತ್ತಿಲ್ಲ ಅದೇ ಯಜ್ಞವೇದಿ ಮೇಲೆ ನನ್ನ ಮಗನ ಒಂದು ದಿವಸ ಸಮರ್ಪಣೆ ಆಗ್ತಾನೆ ಎಂಬುದಾಗಿ ಅಬ್ರಾಹ್ಮನಿಗೆ ಗೊತ್ತಿಲ್ಲ. ಆದ್ರೆ ಅಬ್ರಾಹ್ಮನ ಮನಸ್ಸು ಎಷ್ಟು ಯಥಾರ್ಥವಾಗಿದೆ ನೋಡ್ರಿ, ಎಷ್ಟು ಯಥಾರ್ಥವಾಗಿದೆಯಲ್ಲ ಪ್ರೇರೆ. ಆದ್ದರಿಂದ ಅಬ್ರಾಹ್ಮನು ಆಶೀರ್ವದಿಸಲ್ಪಟ್ಟಿದ್ದು ಇದರಿಂದಲೇ ಪ್ರೇರೆ. ಹಲ್ಲೆಲೂಯಾ. 22 ವಾಕ್ಯ 22. ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನಿಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದಂತ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನ ಮಗನೇ, ಹೋಮಕ್ಕೆ ಬೇಕಾದ ಕುರಿಯು ಆ ದೇವರೇ ಒದಗಿಸಿಕೊಡುವನು. ಇದೆಯಾ ಮಾತು? ಕರೆಕ್ಟ್ ಆಗಿದೆಯಲ್ಲ? ನೀವು ಓದಿ. ಇಸಾಕನು ತನ್ನ ತಂದೆಯಾದ ಅಬ್ರಾಮನಿಗೆ ಅಪ್ಪ ಎಂದು ಕರೆಯಲು ಏನಂತ ಕರಿತಾ ಇದ್ದಾನಂತ ಕ್ವಶನ್ ಇದು. ಒಂದು ವೇಳೆ ಅಬ್ರಾಹ್ಮನು ನೀನೇ ಅಂದ್ಬಿಟ್ರೆ ಇಸಾಕನ್ ಕೈ ಬಿಡೋದಿಲ್ಲ, ನಾವು ಮುಂದೆ ತಗೋದಂತ ಓಡಾಕ್ ಬಿಡೋಣ. ಇಲ್ಲ, ಸಾಗಲಿಗೋ ಈ ಮಗನನ್ನು ಸಮರ್ಪಿಸ್ತಾ ಇದ್ದೀನಿ. ಮೊನ್ನೆ ಯಜ್ಞವೇದಿ ಕಟ್ಟಿಸ್ತೀವಲ್ಲ, ನಾವು ದೇವರ ಮಂದಿರ ಕಟ್ಟಿಸ್ತೀವಲ್ಲ, ಆ ಮಂದಿರದಲ್ಲಿ ಹಿಂಗೆ ಆಗ್ಬೇಕಂತ ದೇವರು ಚಿಂತ ಇದೆ, ಇದನ್ನ ಮಾಡ್ತಾ ಇದ್ದೀನಿ ಅಂತ ಸಾರ ಹೇಳಿದ್ರೆ ಬೇಡಪ್ಪ, ದೇವರು ಬೇಡ, ನೀನು ಬೇಡ ಅಂತ ಹೇಳೋದು. ಪ್ರಿಯರೇ, ಇಷ್ಟು ಯಥಾರ್ಥವಾದ ಮನಸ್ಸು ಅಬ್ರಾಹ್ಮನಿಗೆ ಗೊತ್ತಾ? ಯಾರನ್ನು ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಈ ದಿನ ನಾವು ನೋಡುವುದಾದ್ರೆ ಫಸ್ಟು ಮಾತು ಕೇಳುವರು, ನೆಕ್ಸ್ಟು ಕಟ್ಟಿಕೊಳ್ಳುವರು, ಥರ್ಡು ಇನ್ನೊಂದು ಪಾಯಿಂಟ್ ನಾವು ಇದೆ ಬಾಕಿ ಅದು ನೋಡ್ಕೊಳ್ಳೋಣ, ಸಮರ್ಪಣೆಯ ಜೀವಿತ. ಅವರನ್ನೇ ದೇವರು ಆಶೀರ್ವಾದ. ದೇವರೇ ಏನೇ ಇರಲಿ ಪ್ರೇಪ, ನಿನ್ನನ್ನು ಬಿಟ್ಟು
ನಾನು ಇಲ್ಲಿಗೆ ಹೋಗಿಲ್ಲ, ನಿನ್ನನ್ನು ಬಿಟ್ಟು ನಾನೇನು ಮಾಡಲ್ಲ, ನೀನೇ ನನಗೆ ಬೇಕು. ಪ್ರತಿ ವಾರ ಪ್ರತಿ ದಿನ ನಿನ್ನ ಸನ್ನಿಧಿಯಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಸಮರ್ಪಣೆ ಜೀವಿತ, ಸಮರ್ಪಣೆ ಜೀವಿತ. ಹಲ್ಲೆಲೂಯಾ. ಸಮರ್ಪಣೆಯ ಜೀವಿತ. ಪ್ರತಿದಿನ ಸತ್ಯವೇದ ಓದ್ಬೇಕು. ಸಮರ್ಪಣೆ ಜೀವಿತ. ಪ್ರತಿದಿನ ದೇವರ ವಾಕ್ಯ ಧ್ಯಾನ ಮಾಡಬೇಕು. ಪ್ರತಿದಿನ ಇತರಿಗಾಗಿ ಪ್ರಾರ್ಥನೆ ಮಾಡಬೇಕು. ಸಮರ್ಪಣೆ ಜೀವಿತ. ಸುಮ್ಮನೆ ಅಲ್ಲ, ಸುಮ್ಮನೆ ಅಲ್ಲ, ಯಾವುದು ಸುಮ್ಮನೆ ಬರಲ್ಲ. ಸಮರ್ಪಣೆಯೊಂದಿಗೆ ಪ್ರಭು ನಾನು ಇದನ್ನು ಮಾಡ್ತಂತ ನನ್ನ ಯೋಚನೆ ಇದೆ, ಅದಕ್ಕೆ ನೀವು ಸಹಾಯ ಮಾಡು. ಸಮರ್ಪಣೆ ಅದು ಆಗುವವರೆಗೆ ಸಮರ್ಪಣೆ ಸಮರ್ಪಣೆ ಸಮರ್ಪಣೆ. ಆ ಮಗನಿಗೆ ಕೇಳ್ತಾನೆ, ಅಪ್ಪ ಯಜ್ಞಕ್ಕೆ ಬೇಕಾದಂಥ ಕುರಿಯಲ್ಲಿ ಅಬ್ರಾಹ್ಮಣ ಹೇಳ್ತಾನೆ, ಆ ಕುರಿ ದೇವರೇ ಒದಗಿಸ್ತಾನಪ್ಪ. ಆ ಕುರಿದು ಯಾಕೆ ನಮಗೆ ಚಿಂತೆ? ಈಗ ಅಬ್ರಾಹ್ಮನಿಗೆ ದೇವರು ಹೇಳಿರೋದೇನು? ನಿನ್ನ ಮಗನನ್ನೇ ಒದಿಸ್ಬೇಕು ಆ ಯಜ್ಞವೇದಿಯ ಮೇಲೆ. ಯಜ್ಞವೇದಿ ಕಟ್ಟಿದ್ದು ಯಾರು? ಅಬ್ರಾಹ್ಮನೇ ಕಟ್ಟಿದ್ದು. ಆ ವೇದಿಯ ಮೇಲೆ ಯಾರು ಒದಿಸ್ಬೇಕಂತ? ಪಕ್ಕದಲ್ಲಿ ಸೇವಕರಿದ್ದಾರೆ, ಸೇವಕರನ್ನು ಒದಿಸ್ಬೋದು ಅಬ್ರಾಹ್ಮನ್. ಈ ಸೇವಕರಂತ ಹೇಳ್ಬೋದು. ಅಬ್ರಾಹ್ಮನಿಗೆ ಒಂದು ಸಮರ್ಪಣೆ ಜೀವಿತ ಇದೆ. ಯಜ್ಞಕ್ಕೆ ಬೇಕಾದ ಕುರಿಯು, ಆ ಕುರಿಯು ನೀನೇ ಎಂಬುದಾಗಿ ಅಬ್ರಾಹ್ಮನ ಮನುಷ್ಯನಿಗೆ ಗೊತ್ತು. ಆ ಕುರಿಯು ನನ್ನ ಮಗನೇ ಎಂಬುದಾಗಿ ಅಬ್ರಾಹ್ಮನಿಗೆ ಗೊತ್ತು. ಆದರೆ ಆ ಮಗನನ್ನು ಸಂಪೂರ್ಣವಾಗಿ ಸಮಾಧಾನವಾಗಿ ಯಜ್ಞ ವೇದಿಯ ಮೇಲೆ ಮಲಗಿಸ್ತಾರೆ. ಅಲ್ಲಿ ಹಿಂಗೆ ಬರೆಯಲ್ಪಟ್ಟಿದೆ, ಆತನ ಕೈಕಾಲುಗಳನ್ನು ಕಟ್ಟಿ ಯಜ್ಞ ವೇದಿಯ ಮೇಲೆ ಇಷಾಕನನ್ನು ಮಲಿಸಿ ಕತ್ತಿಯನ್ನು ಎತ್ತುವಾಗ ಆಗ ಪ್ರತ್ಯಕ್ಷವಾದ ದೇವರು, ಈಗೋ ಅಬ್ರಾಹ್ಮನೇ, ಜಸ್ಟ್ ನಿನ್ನ ಪರೀಕ್ಷೆ ಮಾಡ್ತಾ ಇಲ್ಲ ನಾನು, ನಿನ್ನ ಭಕ್ತಿ ಪರೀಕ್ಷೆ ಮಾಡ್ದಷ್ಟೇ ನಾನು. ನಿನ್ನ ಮಗನ ಏನು ಮಾಡಬೇಡ. ನಿನ್ನ ಮಗನಿಗೆ ಬಂದಾಗಿಗೋ ಆ ಪದೆಯಲ್ಲಿ ಒಂದು ಕುರಿ ಸಿಗಾಕೊಂಡಿದೆ, ಆ ಕುರಿ ಅಂತ ತೆಗೆದುಕೊಂಡು, ಆ ಕೊಂಬು ಸಿಗಾಕೊಂಡಿದೆ ಕುರಿ, ಆ ಕುರಿಯನ್ನು ತೆಗೆದುಕೊಂಡು ಬಂದು ಈ ಯಜ್ಞವೇದಿ ಖಾಲಿ ಬಿಡಬೇಡ. ನೀನು ಕಟ್ಟಿದ ಯಜ್ಞವೇದಿ ಪರಿಶುದ್ಧವಾದದ್ದು, ಅದು ನ್ಯಾಯವಾದದ್ದು, ನ್ಯಾಯಬದ್ಧವಾದದ್ದು, ಅದು ನೀತಿಯುಳ್ಳದ್ದು, ನನ್ನ ಮಾತಿಗೆ ವಿಧೇಯತೆ ಆದದ್ದು, ಅದನ್ನು ಹಂಗೆ ಬಿಡಬೇಡ. ಆ ಕುರಿಯನ್ನು ತಂದು ಯಜ್ಞವೇದಿಯ ಮೇಲೆ ಸಮರ್ಪಣೆ ಮಾಡು. ನಿನ್ನ ಮಗನ್ ಬಿಡು. ಹಲ್ಲೆಲೂಯಾ. ಎಲ್ಲಿವರೆಗೆ ಪರೀಕ್ಷೆ ಪ್ರೇರೆ? ಎಲ್ಲಿವರೆಗೆ ಪರೀಕ್ಷೆ ಹೇಳ್ರಿ? ನಾವು ಪ್ರಾರ್ಥನೆ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ, ಆ ಪ್ರಾರ್ಥನೆಗೆ ಸದುತ್ತರ ಬರದೆ ಹೋದ್ರೆ ಏನ್ ಮಾಡ್ಬೇಕಣ್ಣ, ಸಾಕಾಗಿ ಹೋಗುದತ್ತೆ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ಚರ್ಚಿಗೆ ಬರ್ತೀನಿ, ಬೈಬಲ್ ಓದ್ತೀನಿ, ನಮ್ಮ ಮನೆಯಲ್ಲಿ ಏನು ಪರಿಸ್ಥಿತಿ ಸರಿ ಇಲ್ಲ. ಹಲ್ಲೆಲೂಯಾ. ಹಂಗಾಯ್ತಂದ್ರೆ ನೀನು ಲಕ್ಕಿ ಅನ್ಕೋಬೇಕು. ಹಂಗಾಯ್ತಂದ್ರೆ ನೀನು ಲಕ್ಕಿ. ದೇವರು ನಿನ್ನ ಪರೀಕ್ಷೆ ಅಂದ್ರೆ ದೇವರು ನಿನ್ನನ್ನು ಪರೀಕ್ಷೆಗೆ ಇಳಿಸಿದಾನೆ, ಅದರಲ್ಲಿ ನೀನು ಪಾಸ್ ಆಗಬೇಕು. ಹಂಗಾಯ್ತಂದ್ರೆ ನೀನು ತಿಳ್ಕೊಳ್ಕೋ, ಇದು ದೇವರಿಂದ ಬಂದ ಪರೀಕ್ಷೆ, ಮನುಷ್ಯರಲ್ಲ. ಕೆಲವು ಮನುಷ್ಯರಿಂದ ಬರ್ತದೆ, ಕೆಲವು ಶೋಧನೆ ಮನುಷ್ಯರಿಂದ ಬರ್ತದೆ. ಆದರೆ ದೇವರಿಂದ ಬಂದ ಶೋಧನೆ ಬಹಳ ಕಠಿಣವಾಗಿರ್ತದೆ. ಅದು ಜಯಿಸಕ್ಕಾಗಲ್ಲ. ಅದು ಜಯಿಸ್ಬೇಕಂದ್ರೆ ಬರೀ ಪ್ರಾರ್ಥನೆ, ವಾಕ್ಯ, ದೈವ ಭಯಭಕ್ತಿಯಲ್ಲೇ ನೀನು ಹೋಗ್ಬೇಕು. ಬೇರೆ ದಾರಿನೇ ಇಲ್ಲ. ಇನ್ನು ಸೋತಿ ಅನ್ಕೋ, ನೀನು ಒಪ್ಕೋ, ಸೋಲನ್ನು ಒಪ್ಕೋ, ನಾನು ಸೋತೆ ಅಂತ ಹೇಳು. ಸೈತಾನ್ ದೂತರೆಲ್ಲ ನೀನು ಸುತ್ತಾ ಇರ್ತಾರೆ. ಸೈತಾನ್ ದೂತರು ಏನ್ ಮಾಡ್ತಾರೆ ಹೇಳ್ರಿ? ಸೋತ್ಯಾ ಬಾ ನಮ್ಮ ಜೊತೆಗೆ, ನೋಡು ಈ ಲೋಕ ಹೆಂಗಿದೆ ಗೊತ್ತಾ? ಎಂಜಾಯ್ ಮಾಡು, ಸುಳ್ಳು ಹೇಳು, ಮೋಸ ಮಾಡು, ಹಣ ಸಂಪಾದಿಸು, ಬೆಳ್ಳಿ ಬಂಗಾರ ಸಂಪಾದಿಸು. ನಿನ್ನ ಹೆಂಡತಿ ಮಕ್ಕಳು ಹೊರಗಿನ ಬಿಸಿಲೇ ನೋಡಬಾರ್ದು, ಕಷ್ಟಪಡಿಬಾರ್ದು. ಹಂಗೆ ಲಕ್ಸುರಿಯಾಗಿರ್ಬೇಕು ನಿನ್ನ ಜೀವಿತ. ಯಾರು ಹೇಳ್ತಾರೆ? ಯಾವಾಗ ಹೇಳ್ತಾರೆ ಗೊತ್ತಾ? ನೀನು ಸೋತಿ ಅಂತ ಹೇಳಿದ್ರೆ ಅವರೆಲ್ಲರೂ ಬರ್ತಾರಂತೆ. ಹಲ್ಲೆಲೂಯಾ. ನಿನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ನೀನು ಸೋಲು ನಿನಗಿಲ್ಲ. ಅಗ್ನಿ ಅಂತ ಪರೀಕ್ಷೆ ಬಂದು ನೀನು ಸೋಲ್ಬಾರ್ದು. ನೀನು ಪ್ರಾರ್ಥನೆಗೆ ಕೊನೆಗೆ ಉತ್ತರ ಸಿಗಲೇಬೇಕು. ಕೊನೆಗೆ ಉತ್ತರ ಸಿಗಲೇಬೇಕು ನಿನ್ನ ಪ್ರಾರ್ಥನೆಗೆ. ಅಂದ್ರೆ ನಾವೇನ್ ಮಾಡ್ಬೇಕಂತ, ಕೊನೆವರೆಗೂ ನೀನೇನು ಸಮರ್ಪಣೆ ಜೀವಿತ ಇದೆಯಲ್ಲ, ಅದನ್ನು ಕೊನೆವರೆಗೂ ಅದನ್ನ ನೀನು ತಿದ್ದುತ್ತಾ ಹೋಗ್ಬೇಕು, ಅದನ್ನು ಸರಿಪಡಿಸ್ತಾ ಹೋಗ್ಬೇಕು. ನೀನಲ್ಲದೆ ಅನೇಕರಿಗೆ ನೀನು ಸರಿಯಾದ ಮಾರ್ಗದರ್ಶಿ ಆಗಿರ್ಬೇಕು. ಆಗ ದೇವರು ನಮ್ಮನ್ನು ಕೈ ಬಿಡಲ್ಲ. ಕೊನೆಯದಾಗಿ ಅಬ್ರಾಹ್ಮನ ದೇವರು ಕೈ ಹಿಡಿದಂತೆ ನಮ್ಮನ್ನು ಕೂಡ ಆಶೀರ್ವಾದ ಮಾಡಲಿಕ್ಕೆ ಶಕ್ತಿ. ಅಬ್ರಾಹ್ಮನ ಆಶೀರ್ವಾದ ತುಂಬಾ ಭಯಂಕರವಾಗಿರುವ ಕೆಲವು ಆಶೀರ್ವಾದಗಳು ಇನ್ನೊಂದು ನೋಡೋಣ ನಾವು. ದೇವರ ವಾಕ್ಯ ಇನ್ನೊಂದು ಸಾರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರೇರೆ. ಕೀರ್ತನೆ ಪುಸ್ತಕ ಕರೆದ್ಬಿಡು 105 ವಾಕ್ಯ 8, 9, 10. ಕೀರ್ತನೆ 105. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ಎಲ್ಲಿವರೆಗೂ ಹೇಳ್ರಿ? 105ನೇ ಕೀರ್ತನೆ 8, 9ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದೆ, ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಆತನು ಒಡಂಬಡಿಕೆಯು ಅಬ್ರಹಾಮನ ಸಂಗಡ ಮಾಡಿಕೊಂಡು ಇಸಾಕನಿಗೆ ಆಣೆ ಇಟ್ಟನು. ಅಬ್ರಾಹ್ಮನಿಗೆ ಒಡಂಬಡಿಕೆ ಯಾರ ಹತ್ರ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ?
ಅಲ್ಲೆಲೂಯ. ಯಾರ ಹತ್ರ? ಇದು ಅರ್ಥ ಆಗ್ತದೆ ಅಸಲಿ ಬೈಬಲ್ ಓದ್ತಾ ಇದ್ರೆ? ಇದು ಅರ್ಥನೇ ಆಗಲ್ಲ. ಆದಿಕಾಂಡ ಪುಸ್ತಕದಲ್ಲಿ ಅಬ್ರಾಹ್ಮನ್ ಇದ್ದಾನೆ, ನಾವು ಓದ್ತಾ ಇದ್ದೀವಿ. 22ನೇ ಅಧ್ಯಾಯಕ್ಕೆ ಬಂದ್ರೆ ಅಬ್ರಾಹ್ಮನ್ ಇಸಾಕನ ದೇವರು ಬಲಿ ಕೇಳ್ತಾನೆ. ಓಕೆ, ಬಲಿ ಕೇಳ್ತಾನೆ. ಆದ್ರೆ ಬಲಿ ಕೊಡ್ಲಿಕ್ಕೆ ಯಾರು ಬಲಿಯನ್ನು ಕೇಳ್ತಾರಂತ ಬಲಿ ಕೊಡುವವನಿಗೆ ಗೊತ್ತು, ಬಲಿ ಕೊಡುವವನಿಗೆ ಗೊತ್ತು, ಬಲಿ ಆಗುವವನಿಗೆ ಗೊತ್ತು ಈ ಬಲಿ ಯಾರು ಕೇಳಿದಾರಂತ. ಯಾರಿಗೆ ಹಣ ಇಟ್ಟಿದಾರಂತ? ಆ ಹಿಂದಿನ ವಾಕ್ಯಕ್ಕೆ ಬಂದ್ರೆ ಇದನ್ನ ಅರ್ಥ ಮಾಡೋದು ತುಂಬಾ ಕಷ್ಟ. ಅಲ್ಲಿ ಇಸಾಕನ ದೇವರು ಸಮರ್ಪಣೆ ಕೇಳಿದ್ದಾರೆ, ಬಟ್ ಅವನ ಜೀವಿತದಲ್ಲಿ ಇದನ್ನು ಅಣೆಕಟ್ಟೆ ಆಶೀರ್ವಾದವನ್ನು ಹೆಂಗಿಟ್ಟಿದಾನಂತ? ಅಣೆಕಟ್ಟಾಗಿಟ್ಟಿದಾನಂತ. ಏನ್ ಮಾಡಿದಂತ ಹೇಳಿ ಓದು, ಸರಿಯಾಗಿ ಓದು ಪಾಪ. ಆತನು ತನ್ನ ವಾಗ್ದಾನವನ್ನು ಸಾವಿರ ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಆತನು ಆ ಒಡಂಬಡಿಕೆಯನ್ನು ಅಬ್ರಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೆ ಆಣೆ ಇಟ್ಟನು. ಏನ್ ಮಾಡ್ದಂತ? ಏನಕ್ಕಾಗಿ ಆದಿಕಾಂಡಕ್ಕೆ ಬಂದ್ರೆ ಇಸಾಕನ ಚರಿತ್ರೆ ಅಲ್ಲಿ ಮುಗಿತ ಅನ್ಕೊಳ್ಬಹುದು ನಾವು. ಆ ಒಂದು ಸಮರ್ಪಣೆಯಲ್ಲಿ ಆ ಸಮರ್ಪಣೆ ಹೆಂಗಿದೆ ಅಂದ್ರೆ ಯಥಾರ್ಥವಾಗಿದೆ. ಆ ಸಮರ್ಪಣೆ ಹೆಂಗಿದೆ ಅಂದ್ರೆ ಯಥಾರ್ಥವಾಗಿ ಇದೆ. ಅಬ್ರಾಹ್ಮನ ಒಂದು ಪಯಣವೆಲ್ಲ ಕೂಡ ಯಥಾರ್ಥವಾಗಿದೆ. ಆ ಸಮರ್ಪಣೆ ಕೂಡ ಯಥಾರ್ಥವಾಗಿದೆ. ಏನು ಗೊತ್ತಿಲ್ಲ ಅಬ್ರಾಹ್ಮನಿಗೆ, ಹೋಗ್ತಾ ಇದ್ದಾನೆ. ಮತ್ತು ದೇವರ ವಾಕ್ಯ ಇರ್ತದೆ, ಆಣೆ ಎಲ್ಲಿವರೆಗೆ ಹೇಳ್ರಿ? 1000 ತಲೆಗಳವರೆಗೆ. ಎಲ್ಲಿವರೆಗೆ? 1000 ತಲೆಗಳವರೆಗೆ. ಜಸ್ಟ್ ಯಾವ್ದ್ರಿಂದ ಆಗಿದ್ದು ಹೇಳ್ರಿ? ದೇವರ ಮಾತು ಕೇಳೋದ್ರಿಂದ, ಕಟ್ಟಿಕೊಳ್ಳೋದ್ರಿಂದ, ಸಮರ್ಪಣೆ. ಇದನ್ನ ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ದೇವ, ನಾನು ಹಿಂಗೆ ಇರ್ಬೇಕಂತ ನಿರ್ಣಯ ಮಾಡ್ಕೊಂಡಿದ್ದೀನಿ. ಈ ಲೋಕದಲ್ಲಿ ನನಗೆ ಈ ಲೋಕಕ್ಕೆ ಏನು ಸಂಬಂಧ ಇಲ್ಲ. ನಾನು ಹಿಂಗಿರ್ಬೇಕು, ಹಿಂಗೆ ಪ್ರಾರ್ಥನೆ ಮಾಡಬೇಕು, ಇಷ್ಟು ಸತ್ಯವೇದ ಓದ್ಬೇಕು. ಅಲ್ಲೆಲೂಯಾ, ಹಿಂಗೆ ಪ್ರಾರ್ಥನೆ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಎಲ್ಲೋ ಬಸ್ ಪಯಣದಲ್ಲಿ ಇರ್ತೀವಿ, ಆ ಪಯಣದಲ್ಲಿ ಕೂಡ ನೀನು ಪ್ರಾರ್ಥನೆ ಜೀವಿತ ಕಳ್ಕೋಬಾರ್ದು. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಲೇಬೇಕು. ಸತ್ಯವೇದ ಓದ್ಲಿಕ್ಕೆ ಚಾನ್ಸೇ ಇರಲ್ಲ. ಸತ್ಯವೇದ ಓದಲೇಬೇಕು. ಅದು ದೈವ ಆಶೀರ್ವಾದ. ಅದು ನಿನಗೆ ಇರುವ, ನಿನ್ನ ಮಧ್ಯದಲ್ಲಿ ದೇವರ ಮಧ್ಯದಲ್ಲಿ ಇರುವಂತಹ ಒಂದು ಒಡಂಬಡಿಕೆ. ದೇವರ ಆಲಯಕ್ಕೆ ಬರ್ಲಿಕ್ಕೆ ಅವಕಾಶನೇ ಇರಲ್ಲ. ದೇವರ ಆಲಯಕ್ಕೆ ಬರ್ಬೇಕಂದ್ರೆ ಅನೇಕ ಅಡ್ಡಿ ಆತಂಕಗಳು. ಅವತ್ತೇ ಬೀಗರು ಬರ್ತಾರೆ, ಅವತ್ತೇ ಒಂದು ಮದುವೆ ಇರ್ತದೆ, ಅವತ್ತೇ ಒಂದು ಎಂಗೇಜ್ಮೆಂಟ್ ಇರ್ತದೆ, ಇಲ್ಲ ಅವತ್ತೇ ಬಹಳ ಆತ್ಮೀಯರು, ನನಗೆ ಬೇಕಾದಂತ ಆತ್ಮೀಯರಲ್ಲಿ ಬಂದ್ಬಿಟ್ಟಿರ್ತಾರೆ. ಈಗ ನಿನ್ನ ಒಡಂಬಡಿಕೆಯಲ್ಲಿ ಎಷ್ಟಾಗ್ತದೆ? ನಿನ್ನ ಒಂದು ಕಟ್ಟುವಿಕೆ, ನಿನ್ನ ಸಮರ್ಪಣೆಯಲ್ಲಿ ಎಷ್ಟಾಗ್ತದೆ? ಈಗ ಇವರೋ ಇಲ್ಲ ದೇವರ ಆಲಯ, ಇದೋ ಇಲ್ಲ ದೇವರ, ಇವನು ಯಾರು ಸನ್ಮಾನಿಸ್ತೀವಿ ನಾವು? ಅಂತ ಸಂದರ್ಭದಲ್ಲಿ ಬೀಗರು ಬಂದಾಗ ಒಳ್ಳೆ ಆತ್ಮೀಯನಪ್ಪ, ಇಲ್ಲ ನನ್ನ ತಂಗಿ ಬಂದಾಳ, ನಮ್ಮ ಅಕ್ಕ ಬಂದಾಳ, ನಮ್ಮ ಅಣ್ಣ ಬಂದಾಳ, ಬಹಳ ದೂರದಿಂದ ಬಂದೆ ನಾನು, ಈಗ ಮಧ್ಯಾಹ್ನ ಹೋಗ್ಬಿಡ್ತಾನಂತೆ ಅವನು. ನಾವ್ ಹೆಂಗಿರ್ತೀವಿ? ನಮ್ಮ ಅಣ್ಣ ಇದ್ರು ಬಂದಾಗ ಹೆಂಗಿರ್ತೀವಿ? ಬರಲ್ಲ, ಸಭೆಗೇನೆ ಬರಲ್ಲ. ಅಲ್ಲ ಪ್ರೇರೆ, ಸಮರ್ಪಣೆ ಹಂಗಲ್ಲ. ಸಮರ್ಪಣೆ ಅಂದ್ರೆ ಯಾವಾಗಲೂ ನೀವು ಸಭೆ ಕಾಣಿಸ್ಕೊಳ್ಳೋದೇ ಸಮರ್ಪಣೆ. ಯಾವಾಗಲೂ ಪ್ರಾರ್ಥನೆ ಮಾಡೋದೇ ಸಮರ್ಪಣೆ. ಯಾವಾಗಲೂ ಕಟ್ಟಲ್ಪಡುವುದೇ ಸಮರ್ಪಣೆ. ದೇವರ ವಾಕ್ಯ ಕೇಳಬೇಕು, ನೀವು ಕೇಳಿ ಅದರಂತೆ ನಡಿಬೇಕು ನೀವು, ಅದು ಸಮರ್ಪಣೆ. ದೇವರ ವಾಕ್ಯ ಒಂದು ರೀತಿ ಇದ್ರೆ ನಾವು ಇನ್ನೊಂದು ರೀತಿ ನಡೀತಾ ಇದ್ರೆ ಅಂದ್ರೆ ಇಲ್ಲಿ ಮಿಸ್ಟೇಕ್ ಏನು ಗೊತ್ತಾ? ದೇವರ ವಾಕ್ಯದ್ದಲ್ಲ, ನಿನ್ನದೇ ಮಿಸ್ಟೇಕ್. ಆ ದೇವರ ವಾಕ್ಯಕ್ಕೆ ನಿನ್ನ ಪಕ್ಕ ಹೊರೆಯಾಗಿ ಹೋಗ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೇಳು? ಹೊರೆಯಾಗಿ ಹೋಗ್ತಾ ಇದ್ದೀನಿ. ದೇವರ ವಾಕ್ಯ ಕಿವಿಗೊಟ್ಟು ಅದು ಕೇಳಿದ್ರು ಕೂಡ ನನಗೆ ಸಂಬಂಧ ಇಲ್ಲಪ್ಪ, ನಾನು ಹಂಗಲ್ಲ ಜೀವಿಸೋದು, ನಾನು ಹಿಂಗ. ಅಲ್ಲೆಲ್ಲೂಯ್ಯ. ಮಾನವನಾಗಂದ್ರೆ ಮಂಗ ಹಾಕ್ತಂದ್ರೆ ಯಾರೇನ್ ಮಾಡ್ಲಿಕ್ಕಾಗಲ್ಲ. ಅದು ನಿನ್ನಿಷ್ಟಪ್ಪ. ಆಶೀರ್ವಾದ ಒಂದು ಬೇಕಾ? ಫಸ್ಟ್ ದೇವ್ರ ಮಾತು ಕೇಳಿ. ಆಶೀರ್ವಾದ ಒಂದು ಬೇಕಾ? ನೀನು ಕಟ್ಕೊ, ಹಿಂಗೆ ಹೇಳು, ದೇವ್ರೇ ನಿನಗಿಂತಲೂ ನನಗೆ ಬೇರೆ ಯಾವುದು ಹೆಚ್ಚಿಂದಲ್ಲ. ನಿನಗೆ ಕೊಡುವ ಸಮಯವು, ನಾನು ಯಾವ ಸಮಯದಲ್ಲಿ ನಿನಗೆ ಸಮಯ ಕೊಡಬೇಕು
ಅದು ಕೊಟ್ಟೇ ಕೊಡ್ಬೇಕು. ಯಾವ ಸಮಯದಲ್ಲಿ ದೇವರ ವಾಕ್ಯ ಓದಲೇಬೇಕು, ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಲೇಬೇಕು. ನಾನು ಯಾವ್ಯಾವ ಸಮಯದಲ್ಲಿ ಮಾಡ್ಬೇಕಾದ್ರೆ ನಿರ್ಣಯ ಮಾಡ್ಕೊಂಡ್ರಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಬೆಳಗಿನ ಜಾವ ಪ್ರಾರ್ಥಿಸಿ ಇದು ಮಾಡ್ಬೇಕಂದ್ರೆ ಅದೆಲ್ಲ ಮಾಡಿ ಕೆಲ್ಸಕ್ಕೆ ಹೋಗಿ, ಮತ್ತೆ ಬಂದು ಏನ್ ಮಾಡ್ಬೇಕು ಅದೆಲ್ಲ ಮಾಡಿ. ಅದೆಲ್ಲ ಆಶೀರ್ವಾದಕ್ಕೆ ಸೂಚನೆ ಪ್ರೇರಣೆ. ಅದು ಯಾವುದು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ದೇವರ ಆಲಯ ಮೊದಲೇ ನಿರ್ಲಕ್ಷ್ಯ ಮಾಡಬಾರ್ದು. ದೇವರ ಆಲಯವನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು. ಗೊತ್ತಿದೆಯಾ ನಿಮಗೆ? ದೇವರ ಆಲಯ ಯಾರು ನಿರ್ಲಕ್ಷ್ಯ ಮಾಡ್ತಾರೋ ಶಾಪಗ್ರಸ್ತರಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನ ಕೆಲಸದಲ್ಲಿ ಅಲಕ್ಷ್ಯಗಾರನು ಶಾಪಗ್ರಸ್ತನೆಂಬುದಾಗಿ ಯೆರೆಮೀಯನ ಪುಸ್ತಕ 49ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇವ್ಯಾವ ನಿಮಗೆ ಅರ್ಥಲ್ಲ, ಇವ್ಯಾವ ನಾವು ಕೇಳಲ್ಲ. ಇದು ನನಗೆಲ್ಲ ಪಕ್ಕದಲ್ಲಿರೋರಿಗೆ ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಇವೆಲ್ಲ ನಮಗೆ ಪ್ರಿಯರೇ. ನೀನು ಹಿಂಗೆ ವಾಕ್ಯ ಒದ್ದಕಂತ ಹೋದ್ರೆ ನೀನು ಆಶೀರ್ವಾದ ಹೊಂದೋದು ಯಾವಾಗ? ಇತರರಿಗೆ ಆಶೀರ್ವಾದಕರವಾಗಿರೋದು ಯಾವಾಗ? ಸಮಯ ಇದೆಯಾ? ಭಕ್ತನಾದ ಪೌಲನು ತಿಮೋತಿಗೆ ಹೇಳ್ತಾರೆ, ಸಮಯ ಇರುವಾಗಲೂ ಇಲ್ಲದಿರುವಾಗಲೂ ಕರ್ತನ ಸೇವೆಯಲ್ಲಿ ಅತಿ ಆಸಕ್ತಿಯಿಂದ ಸೇವೆ ಮಾಡು. ಕರ್ತನ ವಾಕ್ಯವನ್ನು ಅತಿ ಆಸಕ್ತಿಯಿಂದ ಬೋಧಿಸು. 91ನೇ ಕೀರ್ತನೆ 14ನೇ ವಚನದಲ್ಲಿ, ಅವನು ನನ್ನಲ್ಲಿ ಆಸಕ್ತನಾದದ್ದರಿಂದ ನಾನು ಅವನನ್ನು ರಕ್ಷಿಸಲ್ಪಟ್ಟೆನು, ಅವನು ನನ್ನ ನಾಮವನ್ನು ಅರಿತವನಾಗಿದ್ದರಿಂದ ಅವನನ್ನು ಉದ್ಧಾರ ಮಾಡಿದನು. ಯಾರಿಗೂ ಸುಮ್ಮನೆ ಸಿಗಲ್ಲ ಆಶೀರ್ವಾದ. ಹೆಂಗ್ ಬೇಕಾರಂಗೆ ಇಲ್ಲ. ನಿನ್ನಲ್ಲಿ ಒಂದು ಡೆಡಿಕೇಶನ್, ಒಂದು ನಿಬಂಧನೆ ಇರಬೇಕು. ನಾನು ಏನೇ ಇರಲಿ, ನಾನು ದೇವರ ಸನ್ನಿಧಿಗೆ ಸೀಮಿತ. ಇದೇ ನನಗೆ ಆಶೀರ್ವಾದ ಅಲ್ಲ, ನಾನು ಕರೆಕ್ಟ್ ಆಗಿರೋದೇ ನನಗೆ ಆಶೀರ್ವಾದ. ಹಲ್ಲೆಲೂಯಾ. ಹೇಳಲ್ಪಡ್ಬೇಕು, ನಾವು ಎದ್ದೇಳಲ್ಪಡ್ಬೇಕು. ಅಲ್ಲೇ ಬಿದ್ದ ಜಾಗದಲ್ಲಿ ಇದ್ರೆ ಕಿಲ್ವತ್ತು ಹೋಗ್ಬಿಡ್ತೀವಿ. ಕೆಬ್ಬಣ ಬಿಸಾಕಿ ಭೂಮಿಯಲ್ಲಿ ಅದನ್ನು ನಾವು ಆಯುಧವಾಗಿ ಮಾಡಿಕೊಂಡ್ರೆ ಸ್ವಲ್ಪ ಉಪಯೋಗ ಆಗ್ತದೆ. ಅದನ್ನ ಅಲ್ಲಿ ಬಿಸಾಕಿ ತುಕ್ಕಿಡ್ಬಿಡ್ತದೆ. ಹೇಳಲ್ಪಡ್ಬೇಕು ರೀ, ಎಚ್ಚರವಾಗ್ಬೇಕು. ನಾವು ನಮ್ಮ ಜೀವಿತ ಏನು, ನನ್ನ ಒಳಪಡಿಕೆ ಏನು, ಯಾವಾಗೋ ಏನೋ ಅಂತ ಇರಬಾರ್ದು. ದೇವರಲ್ಲಿ ಒಂದು ಭಯ ಇರಬೇಕು ನಮಗೆ. ದೇವಾ, ನಿನ್ನ ಸನ್ನಿಧಿಯನ್ನು. ಹಲ್ಲೆಲೂಯಾ. ನಾನು ಒಂದ್ಸಲ ಹಿಂಗೆ ಹೇಳಿದ್ದೀನಿ ಬೋಧನೆ ಸ್ಟಾರ್ಟಿಂಗಲ್ಲಿ, ಜನವರಿ ಫೆಬ್ರವರಿ ತಿಂಗಳಲ್ಲಿ ಇರ್ಬೋದು. ಕಳೆದ ವರ್ಷ 2025ರಲ್ಲಿ ಒಂದು ವಾರ ಕೂಡ ನಾನು ನಿಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದೀನಿ. ನೆನಪಿದೆ. ನೆಕ್ಸ್ಟ್ ಎರಡು ವಾರದಲ್ಲಿ ಕರೆಕ್ಟ್ ಸಂಡೇ ಬಂದ್ರೆ ನನಗೆ ಬಲಹೀನತೆ, ತಲೆನೋವು, ಜ್ವರ. ಕರೆಕ್ಟ್ ಸಂಡೇ ದಿವಸ ಇದೇ ವರ್ಷದಲ್ಲಿ. ಆದ್ರೆ ಯಾರನ್ನು ಈ ಬಲಿಪೀಠ ಯಕ್ಷಿಲ್ಲ, ನೀನು ವಾಕ್ಯ ಬೋಧಿಸಪ್ಪ ಅಂತ. ಅವಾಗ ಬಿಡ್ತಿದ್ದೆ ನಾನು. ಅವಾಗ ಅದು ನೋಡಿದೆ, ಅದ್ರ ಸೆಕೆ ನಾನು. ಅವ್ರು ಏನಂತ ಗೊತ್ತಾಯ್ತು, ಅವ್ರು ಎಂತಾರಂತ ಗೊತ್ತಾಯ್ತು. ಆ ಫೆಕ್ಟ್ ನನಗೆ ರಿವರ್ಸ್ ಆಯ್ತು. ದೇವರೇ, ತಪ್ಪಾಯ್ತಪ್ಪ, ಕ್ಷಮಿಸು. ಇಲ್ಲಿ ಯಾರು ಸೀಮಿತರೋ, ಇಲ್ಲಿರುವ 10 ಮಂದಿಯಲ್ಲೇ ನಿನ್ನ ಚಿತ್ತವಿದ್ರೆ ಅವ್ರು ಇಲ್ಲಿ ಬಂದು ಬೋಧಿಸ್ತಾರೆ. ಇಲ್ಲದವ್ರು ಏನು ಬೋಧಿಸ್ತಾರೆ? ನಾನು ಫ್ರೆಶ್ ಮಾಡಿ ಬಾ ಶಂಕರಪ್ಪ ಎಡಗೈ ಎತ್ತಿ ಬೋಧಿಸಂದ್ರೆ ಏನು ಬೋಧಿಸ್ತಾನೆ? ಎಡಗೈ ಮೊನ್ನೆ ಡ್ಯಾಮೇಜ್ ಆಗ ಸರ್, ಬಲಗೈ ಬೋಧಿಸ್ತೀನಿ. ಮನೇಶ್ ಬಾ ಅಂತ ಹೇಳಿದ್ರೆ ಅಣ್ಣ ಅಲ್ಲಿ ವೆಲ್ಡಿಂಗ್ ಮಾಡೋದೈತಿ, ಏನು ಬೋಧಿಸ್ತಾರ ಅರ್ಜೆಂಟ್ ಐತೆ. ಶಿವಣ್ಣ ಬಾ ಅಂದ್ರೆ ಹುಳ ಬಿದ್ದು ಬೆಳೆಗಳು ಹಾಳಾಗ್ತಿದ್ರೆ ಇಲ್ಲಿ ಬಂದು ಬೋಧಿಸ್ ಅಂತ ಹೇಳ್ತೀರ. ನಾನು ಇಂಥ ಮಾತಿದ್ದೀನಿ. ನನ್ನ ನಮ್ಗೆ ರೈತರದಾರ ಸುತ್ತಮುತ್ತ ಹಳ್ಳಿಯಲ್ಲಿ ಆಗ್ತದ. ಮತ್ತೆ ಯಾರು? ನೀನೇ ಬೋಧಿಸೋಣ, ನಿನಗೆ ಅದು ಕರೆಕ್ಟ್. ಹಿಂಗೆ ಅದ ಪ್ರೇಮ. ಯಾರು ಮಾಡೋ ಕೆಲಸ? ನಾನು ಇವತ್ತು ಹೋಗಿ ಕತ್ತಿ ಹಿಡ್ಕೊಂಡು ಕಟಿಂಗ್ ಮಾಡಿದ್ರೆ ಕಟಿಂಗ್ ಸರಿ ಮಾಡಕ್ ಆಗ್ತದೆ ನನಗೆ. ಬಕ್ಕ ಮಾಡಿಕ್ಕಿ ಅವನಲ್ಲಿ ಬಯಸ್ಕೊಂಡು ಅವ್ನು ಏಸ್ ಮಂದಿ ಹತ್ರ ಹೇಳ್ತಾನೆ, ನೋಡು ಕಟ್ ಮಾಡಿದ್ವಿ, ಅವನು ಬಯ್ಯ ಮಾತುಗಳೇರುತ್ತೆ. ಎಲ್ಲವನ್ನೂ ಕಟಿಂಗ್ ಮಾಡೋನಾಗಲ್ಲ, ಎಲ್ಲವನ್ನೂ ಪಾಸ್ಟ್ಗಳಾಗಲ್ಲ. ಇಂಥ ಡ್ಯಾಮೇಜ್ ಪಾಸ್ಟ್ಗಳು ಜಗ್ಗಿ ಮಂದಿ ಬಂದ್ಬಿಟ್ರೆ, ಸಭೆಗಳು ಡ್ಯಾಮೇಜ್ ಮಾಡೋ ಪಾಸ್ಟ್. ದೈವ ಮಕ್ಕಳು ಕೂಡ ಸಭೆಯನ್ನು ಡ್ಯಾಮೇಜ್ ಮಾಡುವ ದೈವ ಮಕ್ಕಳು ಬಹಳಷ್ಟು ಜನ, ಅವರೆಲ್ಲ ಡ್ಯಾಮೇಜ್. ಯೇಸು ಅದಕ್ಕೆ ಹೇಳಿದ್ರು, ಸುಣ್ಣ ಹಚ್ಚಿದ ಸಮಾಧಿಗಳು ಪರಿಚಯರು ನೀವು. ಕಳೆದ ವಾರ ನಾವು ಮಾತಾಡಿದ್ವಿ. ಕಳೆದ ವಾರ ಎಷ್ಟು ಚೆನ್ನಾಗಿತ್ತು ಮೆಸೇಜ್. ಕಳೆದ ವಾರ ಸುಣ್ಣ ಹಚ್ಚಿದ ಪರಿಚಯರಲ್ಲೇ ಇದ್ದಾರೆ. ಆತನ ಯೇಸು ಕ್ರಿಸ್ತನ ಯಾರನ್ನ ತಿಳ್ಕೊಳ್ತಾ ಇಲ್ಲ, ಆತನ ಮನಸ್ಸಂತ ನಾವು ತಿಳ್ಕೊಳ್ತಾ ಇಲ್ಲ. ಆತನ ಜೊತೆಗೆ ಇದ್ದಾರೆ, ಬೇರೆ ಇದ್ದಾರೆ ಇಲ್ಲ, ಆತನ ಜೊತೆಗೆ ಇದ್ದಾರೆ. ಆದ್ರೆ ಯಾರ್ಯಾರು ಆಶೀರ್ವಾದ ಅಂತಾರೆ ಇವರೆಲ್ಲರೂ ಅವ್ರಿಗೆ ಅಡ್ಡಿ ಆಗ್ತಾರೆ. ಇವ್ರ ಆಶೀರ್ವಾದ, ಈ ಆಶೀರ್ವಾದ ಇರಬಾರ್ದು, ಅಡ್ಡಿಗಳು.
ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಆತ್ಮೀಯರೇ, ನಮ್ಮ ಜೀವಿತ ಬದಲಾವಣೆಗಾಗಿ ದೇವರು ನಮ್ಮನ್ನು ಉಪಯೋಗಿಸುವಂತೆ ಪ್ರತಿದಿನ ನಾವು ಆತನಿಗೆ ಸಮರ್ಪಣೆ ಆಗಬೇಕು. ಪ್ರತಿದಿನ, ಪ್ರತಿ ವಾರ. ಹಲ್ಲೆಲೂಯಾ. ನನಗೆ ಗೊತ್ತಿರುವ ಕೆಲವು ಕುಟುಂಬಗಳು, ಒಂದು ಕುಟುಂಬ ಇದೆ, ಒಂದು ವಾರ ಮಿಸ್ ಆಗಲ್ಲ. ಒಂದು ವಾರ ಮಿಸ್ ಆಗಿಲ್ಲ. ಸಹೋದರ ಒಂದೇ ರೂಪ ನನಗೆ ನೆನಪಿಲ್ಲ ಅವ್ರು ಮಿಸ್ ಆಗಿದ್ದಾರೆ ಸಭೆಯಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಎತ್ತಿ ನಾನು ಕುಂದಿಸ್ತಾ ಇದ್ದೀನಿ. ನಮ್ಮ ಜೀವಿತ ಹಂಗಿರ್ಬೇಕು ರೀ. ನಮ್ಮ ಜೀವಿತ ಹಂಗಿರ್ಬೇಕು. ಸಭೆ ಅಂದರೆ ಒಂದು ಗೌರವ, ಬೋಧನೆ ಅಂದರೆ ದೇವರ ಭಯ, ಯೇಸು ಅಂದರೆ ನಮ್ಮ ರಕ್ಷಕ ಎಂಬ ನಿರೀಕ್ಷೆ ನಮ್ಮಲ್ಲಿದ್ದರೆ ನಾವು ಸಣ್ಣ ಹುಡುಗರು, ಸಣ್ಣ ಮಕ್ಕಳು, ಅಡ್ದು ಹೆರಿಗೆ ಆಗಿದೆ, ಡೆಲಿವರ್ ಆಗಿದೆ ಸಾಫ್ಟ್ವೇರ್ಗೆ, ಒಂದು 15 ದಿವಸ ಆಗಿಲ್ಲ. ನೆಕ್ಸ್ಟ್ ವಾರ ಸಭೆಯಲ್ಲಿದ್ದಾರೆ. ಎಲ್ಲಿಂದ? ಹೊಸಪುರದಿಂದ 40 ಕಿಲೋ 45 ಕಿಲೋಮೀಟರ್. ಪ್ರತಿ ವಾರ ಇಲ್ಲಿಗೆ ಬಂದು ಹೋಗ್ತಿದ್ರು. ಪ್ರತಿ ವಾರ. ಬಸಾಪುರ ಎಷ್ಟು ದೂರ ಇದೆ ಹೇಳಿ? ಈ ಬಸಾಪುರಲ್ಲ, ನಾನು ಕುರುಕುಂಬೆ ಬಸಾಪುರಲ್ಲ ಇರ್ತದೆ, ಈರಳ ಬಸಾಪುರ. ಒಬ್ಬ ಸಹೋದರಿ ಇದ್ದಾಳೆ, ಈ ವಾರ ಬಂದಿಲ್ಲ. ಹನುಮಕ್ಕ 13 ವರ್ಷ ಆಕೆ ನನಗೆ ಪರಿಚಯ. ಎಷ್ಟು ವರ್ಷ? ಕೆಲವು ಕಾರಣಾಂತರಗಳಿಂದ ಸಭೆಗೆ ಬರ್ತಾ ಇಲ್ಲ, ಒಂದೊಂದು ವಾರ ಬಿಡ್ತಾ ಇಲ್ಲ. ಬಟ್ ಅದಕ್ಕೂ ಮುಂಚೆ ಬಹಳ ಆತ್ಮೀಯರು. 13 ವರ್ಷ ಇದುವರೆಗೂ ಬೇರೆ ಎಲ್ಲಿ ಕಾಲಿಟ್ಟಿಲ್ಲ. 13 ವರ್ಷ ಎಲ್ಲ ಸಭೆಗೆ ಬರ್ತಾರೆ, ಕೆಲಸ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಾಕ್ಷಿ ನಮ್ಮ ಸಭೆಯಲ್ಲಿ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಸಾಕ್ಷಿನ ನಮ್ಮ ಸಭೆಯಲ್ಲಿ ಕಾಪಾಡೋದು, ಬೇರೆ ಯಾವುದು ಕಾಪಾಡಲ್ಲ. ಈ ವ್ಯಕ್ತಿ ಹೆಂಗಿದಾನಂತ ಆ ಸಾಕ್ಷಿ ಮೂಲಕ ಗೊತ್ತಾಗ್ಬಿಡ್ತದೆ. ನಮ್ಮ ಪರಿವರ್ತನೆ ಹೆಂಗಿದೆ ಅಂತ ಸಾಕ್ಷಿ ಮೂಲಕ ಗೊತ್ತಾಗ್ತದೆ. ಅನೇಕರು ಆ ಸಹೋದರಿ ಮನೆಗೆ ಹೋಗಿ, ಅಮ್ಮ ನಮ್ಮ ಸಭೆಗೆ ಬಾ, ನಮ್ಮ ಸಭೆಗೆ ಬಾ, ಇಲ್ಲಿ ಬಂದ್ಬಿಡು, ಅಲ್ಲಿ ಬಂದ್ಬಿಡಣ, ఇట్లా అంటున్నారన్న, అక్కడ పిలుస్తున్నారన్న. ನಾನು ಇಷ್ಟು ದೂರ ಏನು ಬರ್ತೀಯಮ್ಮ, ಹೋಗಿ ಮತ್ತೆ ಅಲ್ಲಿಗೆ ಅಂತ ಹೇಳಿ. ಓದೋರು ಪಾಪ ಈ ನಾಗಪ್ಪ ನೋಡ್ಯಾರ. ಬುಸ್ ನಾಗಪ್ಪ ಅಲ್ಲ, ತನ್ನ ಗಂಡನ ಹೆಸರು ನಾಗಪ್ಪ. ಈ ನಾಗಪ್ಪ ಬೆಂಕಿ ತಿಂಬೋ ವ್ಯಕ್ತಿ ಅಂತ. ಬೆಂಕಿ ಬಾಯಕೆಂದು ನಮ್ಗೆ ಬಿಡೋ ವ್ಯಕ್ತಿ. ಈಗ ಈ ಸೇವಕ ಏನು ಮಾಡ್ಬೇಕಲ್ಲಿ? ಸೇವಕನ ಕೆಲಸ ಏನು? ಅದನ್ನ ಹೆಂಗಾದ್ರೂ ಮಾಡಿ ಸ್ವಲ್ಪ ಇದು ಮಾಡು. ಒಂದು 3,000 ಕೊಡಮ್ಮ, ನಿನ್ನ ಗಂಡು ಕುಡಿಯೋದು ಬಿಟ್ಟು ಅಂತ 3,000 ಇಸ್ಕೊಂಡು ಒಂದು ಪೌಡರ್ ಕೆಬ್ಬೆ ಕೊಡ್ತೀನಿ. ನಾನು 2 ತಿಂಗಳು ಸುಮ್ಮನೆ ಇದ್ದೆ. ಪಾಪ ಇರಲಿ, ಅಲ್ಲೇ ಹೋಗ್ಲಿ, ಇಷ್ಟು ದೂರ ಏನು ಬರ್ತಾರೆ, ಇದರಲ್ಲಿದ್ದ ಅವ್ರು ಬರ್ಬೇಕಂದ್ರೆ ಕಷ್ಟ ಅಲ್ಲ, ಬಸ್ ಸಿಗಲ್ಲ ಟೈಮ್ ಸರಿ. ನೆಕ್ಸ್ಟ್ ಒಂದು 2 ತಿಂಗಳ ಮೇಲೆ ಫೋನ್ ಅಣ್ಣ ఇట్లా చేశాడన్నా, నేను ఆటికే వస్తాను, ఏమనుకోవద్దని ఆటికే వచ్చేస్తాను. అమ్మ వచ్చేయండి. ఏం చేశాడంತ ಇಷ್ಟೇ 3,000 ಕುಡಿಯೋದು ಬಿಡಿಸ್ತಂತ ಪೌಡರ್ ತಂದ್ಕೊಟ್ರು. ಈತ ಬೆಳಿಗ್ಗೆ ಸಾಯಂಕಾಲ ಪೌಡ್ರ್ ಕುಡಿಬೇಕು. ಏನು ಪೌಡ್ರ? ಬೀಚಿಂಗ್ ಪೌಡ್ರ್ ಅಲ್ಲ. ಏನು ಪೌಡ್ರ? ಸಿಟಿಗಳಲ್ಲಿ ನೋಡಿದ್ರೆ ಪಾಸ್ ಮಾಡೋದ್ರಲ್ಲಿ ಬೀಚಿಂಗ್ ಪೌಡರ್ ಹಾಕಿರ್ತಾರೆ, ಸ್ಮೆಲ್ ಬರ್ಬಾರ್ದು. ಆ ಪೌಡ್ರ್ ಅಲ್ಲ, ಯಾವುದೋ ಒಂದು ಪೌಡ್ರ್ ಇಸ್ಕೊಂಡು 3,000 ಕೊಟ್ಟು ಪೌಡ್ರ್ 250 ರೂಪಾಯಿ ಪ್ರಾಡಕ್ಟ್ಸ್. ಅದು 3,000 ಇಸ್ಕೊಂಡು ತಲೆ ಮೇಲೆ ಚಾಪ. ನನಗೂ ಅನ್ನಿಸ್ತು, ಇವರೆಲ್ಲ ಸೇವಕರೆಲ್ಲ ಕತ್ತಿ ಹಿಡ್ಕೊಂಡ್ಬಿಟ್ಟಾರೆ. ಇವರೆಲ್ಲ ತಲೆ ಬಡಿಸಿ ಕತ್ತಿ ಹಿಡ್ಕೊಂಡಾರೆ. ಇಲ್ಲಿ ಬಂದಿರೋರು ಸರ್ವ ಸಾಮಾನ್ಯವಾಗಿ ಯಾರೋ ದೊಡ್ಡ ಶ್ರೀಮಂತರು ಬರಲಿಲ್ಲ. ಕಷ್ಟ, ನಷ್ಟ, ಹಿಂಸೆ, ಬಾಧೆ, ರೋಗ ಇಂಥವರೇ ಬರೋದು. ಪ್ರೆಸ್ ಮಾಡೋರು ಏನಂತ, ಕೊಡ್ರಿ ಕಾಣಿಕೆ, ಕೊಡ್ರಿ ಸಹಾಯ ಮಾಡಿ, ಪ್ರೆಸ್ ಮಾಡಿ ಕೊಡ್ಲೇಬೇಕಂತ ಆದೇಶ ಮಾಡಬಾರ್ದು. ಅದೇ ಇಲ್ಲ ಅಂದಮೇಲೆ ನೀನು 3,000 ಕೊಡು, 4,000 ಕೊಡು ಅನ್ನೋದು ತಪ್ಪ ರೈತ? ದೇವ್ರ ಕಾರ್ಯಕ್ಕೆ ಕೇಳಿ. ದೇವ್ರ ಕಾರ್ಯ ಹಿಂಗಿದೆ. ಈಗ ಮೈಕಿಲ್ಲ, ನಾನು ಹೇಳ್ತಾ ಇದ್ದೀನಿ, ಯಾರಾದ್ರೂ ನಿಮಗೆ ಪ್ರೇರಣೆ ಮೈಕ್ ತಂದು ಕೊಡಿ. ಮಕ್ಕಳು ಆಡ್ಲಿಕ್ಕಿಲ್ಲ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ, ಒಂದು 8-10 ವಾರ ಆಯಿತು. ಯಾರು ತಂದ್ಕೊಡ್ಲೇಬೇಕಂತ ಯಾರ ಮೇಲೆ ಪ್ರೆಸರ್ ಇಲ್ಲ. ಅದು ನಿಮ್ಮ ನಿರ್ಣಯ. ನಿಮಗೆ ದೇವರು ಪ್ರೇರಣೆ ಮಾಡಿದ್ರೆ ತಂದ್ಕೊಡ್ಬೋದು, ಇಲ್ಲಾಂದರೆ ತಂದ್ಕೊಡ್ಲೇಬೇಕಂತ ನಾನು ಯಾವತ್ತೂ ಆದೇಶ ಇಲ್ಲ. ಆ ರೀತಿ ಹೇಳಿದ್ರು ನನಗೆ ಬೇಜಾರಾಯಿತು. ಮತ್ತೆ ಇನ್ನೊಬ್ರು ಬಂದರು, ಅವ್ರು ನನಗೆ ಬರೆಯಮ್ಮ ನಮ್ಮ ಕಡೆ ಹೋಗಿಲ್ಲ ಇಲ್ಲ ನಾವು. ಮತ್ತೆ ನೆಕ್ಸ್ಟ್ ಅವ್ರ ಮನೆಗೆ ಒಂದು ಮ್ಯಾರೇಜ್ ವಿಷಯದಲ್ಲಿ ಒಬ್ಬ ಸೇವಕನ ಕೇಳ್ತಾ ಇದ್ದೀನಿ ಏನಂತ, ಇಲ್ಲಿಂದ ದರೋಜಿಗೆ ಹೋಗ್ತಾರೆ ನೀವು. అవును సార్, ದೌವಾಲ್ಕರ ಈಡಾಡನ ಪೋವಚ್ಕರ ಅಂತ ಪಾಸ್ಟ್ ದೈವ ಸೇವಕರೇ ಹೇಳಿದ್ರೆ, ಅವ್ರು ಹೇಳಿದ ಮಾತು ಏನು ಗೊತ್ತ, ಕುಟುಂಬಸ್ಥರೆಲ್ಲ ಇಲ್ಲ, ಅಲ್ಲಿ ನಮಗೆ
ಅಲ್ವಾ? ಅಲ್ಲಿ ವಾಕ್ಯ ಬೇಸ ಇರ್ತಲ್ಲ, ಮೊದಲಿಂದ ನಾವು ಅಲ್ಲಿಗೆ ಹೋಗಿದ್ವಿ, ಈಗ ಅಲ್ಲಿಗೆ. ನನ್ನ ಆತ್ಮೀಯರೇ, ಇದು ಯಾಕೆ ಹೇಳ್ತದೆ ಗೊತ್ತಾ? ನಮ್ಮ ಜೀವಿತ ಸಾಕ್ಷಿ ಭಾಳ ಇಂಪಾರ್ಟೆಂಟ್. ಅನೇಕರು ನಮ್ಮನ್ನು ಮೋಸ ಮಾಡಕ್ಕೆ ಕೊನೆಯ ದಿನಗಳಲ್ಲಿ ನಾನು ಸೇವಕ, ನಾನು ಪಾಸ್ಟರ್, ನನ್ನ ಹತ್ರ ಬಾ, ನಾನು ಸೇವಕ, ನಾನು ಪಾಸ್ಟರ್, ನನ್ನ ಹತ್ರ. ಸಭೆಗಳು ಕೆಡಿಸ್ತಾ ಇದ್ದಾರೆ, ಸಭೆಗಳನ್ನು ತುಂಡು ಮಾಡ್ತಾ ಇದ್ದಾರೆ, ತುಂಡಾಗಿ ಕತ್ತರಿಸ್ತಾ ಇದ್ದಾರೆ, ಸಭೆಗಳನ್ನು ಕಟ್ ಮಾಡಿ ಕುರಿಗಳನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿದ್ದು. ಅಂಥವ್ರಿಗೆ ದಯಮಾಡಿ ಬಲಿಯಾಗಿ ಮೋಸ ಹೋಗ್ಬೇಡಿ. ದೇವರ ಚಿತ್ತ ನೀವು ಎಲ್ಲಿದೆಯೋ ಅಲ್ಲಿ ಸ್ಟ್ಯಾಂಡ್ ಆಗಿರ್ರಿ. ಒಂದು ಸಭೆಗೆ ಸ್ಟ್ಯಾಂಡ್ ಆಗಿರ್ರಿ, ಒಂದು ಸಭೆಗೆ ಬೆನ್ನೆಲುಬಾಗಿರ್ರಿ, ಸೇವಕನಿಗೆ ಬೆನ್ನೆಲುಬಾಗಿರ್ರಿ. ಅವ್ರ ಕಷ್ಟ ನಷ್ಟಗಳಲ್ಲಿ ಸ್ವಲ್ಪ ಭಾಗಿಯಾಗ್ರಿ. ಏನಾಯ್ತು ಅಂತ ತಿಳ್ಕೊಂಡು ಗೊತ್ತಿಲ್ಲದೆ ಹೋಗ್ಬೇಡ. ಅದು ಆಶೀರ್ವಾದ ಅಲ್ಲ, ಶಾಪ ಅದು. ಯೇಸು ಕಳೆದವಾರ ಅದೇ ಹೇಳಿದ್ವಿ, ಸಬ್ಬತ್ತಿನ ದಿನದಲ್ಲಿ ಯಾವುದಾದ್ರೂ ಒಂದು ಕುರಿಯು ಹಳ್ಳದಲ್ಲಿ ಇಲ್ಲ ಕುಡಿಯಲ್ಲಿ ಬಿದ್ದರೆ ಎದ್ದಿದ್ರೆ ತಪ್ಪ, ಹಾಗೆ ಅವನ ಕೈಯೆಲ್ಲ ನಾನು ವಾಸಿ ಮಾಡಿದ್ರೆ ಏನು ತಪ್ಪು ಅಂತ ಕೇಳ್ತಾರೆ ಯೇಸು ಸ್ವಾಮಿ. ಯಾರಿಗೆ ಯಾರು ಎದುರ್ಬೇಕಾಗಿಲ್ಲ. ದೇವರ ಸೇವೆ ನಾವು ಅದ್ಭುತವಾಗಿ ಅದನ್ನು ನಡೆಸಬೇಕು. ಎಲ್ಲರೂ ಸಹಕಾರ ಮಾಡಬೇಕು. ಪ್ರತಿಯೊಬ್ಬರು ಒಂದು ಸಮಯದಲ್ಲಿ ಸೇವೆಗೆ ಏನಿಲ್ದಂಗೆ ಇರ್ತದೆ, ಆ ಸಂದರ್ಭದಲ್ಲಿ ನೀವೇ ಸಹಾಯ ಮಾಡೋದು. ನನಗಿಲ್ಲ ಇವತ್ತಂತೂ ನಾನು ಯಾರನ್ನು ಕೇಳಿಲ್ಲ. ಹಲೋ, ನಮ್ಮ ಮನೇಲಿ ಅದಿಲ್ಲ, ಏನಾದರೂ ಸಹಾಯ ಮಾಡ್ತಂತೆ ಯಾವತ್ತೂ ಕೇಳಿಲ್ಲ. ನಾನು ಪ್ರಾರಂಭದಿಂದಲೂ ಕೇಳಿದ್ರೆ ಯಾರಾದ್ರಿಂದ ಕೈ ನೋಡ ಕೇಳಿದೀವಾ? ಇನ್ನೂ ಬೇಕಾಗಿಲ್ಲ. ದೇವರು ಪ್ರೇರಣೆ ಮಾಡಿದ್ರೆ ನೀನಲ್ಲ, ನಿನ್ನ ಜೊತೆಗೆ ಇನ್ನೊಬ್ರು ಕೂಡ ತಂದು ಕೊಡ್ತಾರೆ. ಅದು ಪ್ರೇರಣೆ ಅಂತಾರೆ, ಅದೇ ಆಶೀರ್ವಾದ. ಆ ಪ್ರೇರಣೆ ಇದ್ದವರು ಅವ್ರು ಇಟ್ಕೊಳ್ಳಲ್ಲ, ನನಗೆ ಗೊತ್ತು. ಪ್ರೇರಣೆ ಇದ್ದವ್ರು ಯಾರು ಇಟ್ಕೊಡಲ್ಲ. ಪ್ರೇರಣೆ ಇಲ್ಲದವರು ಇದ್ದರೂ ತೆಗೆದುಕೊಂಡು ವಾಪಸ್ ಹೋಗ್ತಾರೆ. ಅದು ದೈವ ಪ್ರೇರಣೆ ಅಲ್ಲ, ಸೈತಾನನ ಪ್ರೇರಣೆ. ದೇವರ ಸೇವೆ ಏನು ಗೊತ್ತ? ಪ್ರೇರಣೆ ಸಹಕರಿಸೋದೇ ದೇವರ ಸೇವೆ. ಇಷ್ಟತ್ತೆಲ್ಲ ದೇವರ ಬಗ್ಗೆ ಕೇಳಿದ್ವಿ, ಆಶೀರ್ವಾದದ ಬಗ್ಗೆ ಕೇಳಿದ್ವಿ. ದೇವರ ಸೇವಕರು 2 ತಾಸು ಆರಾಧನೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆಯಾಗಿ ದೇವ್ರ ಸೇವೆ ಹೆಂಗೆ ಸಾಧಿಸಬೇಕೆಂಬ ಭಾರ ನಮ್ಮೆಲ್ಲರ ಮೇಲೆ ಇದೆ. ಇಲ್ಲಿರೋ ಪ್ರತಿಯೊಬ್ಬರ ಮೇಲೆ ಇದೆ ಸೇವೆ ಭಾರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಷ್ಟು ಜನ ಆಶೀರ್ವಾದ ಹೊಂದಿದ್ವಿ? ಪ್ರತಿ ವಾಕ್ಯದೊಂದಿಗೆ ಫಸ್ಟು ನಾವು ದೇವ್ರ ಮಾತು ಕೇಳಬೇಕು, ತದನಂತರ ಕಟ್ಟಲ್ಪಡಬೇಕು, ಸಮರ್ಪಣೆ ಮಾಡಿಕೊಳ್ಬೇಕು. ಅಬ್ರಾಹ್ಮನಲ್ಲಿ ಎಷ್ಟು ಗುಣಗಳಿದ್ದಾವೆ? ಮಾತು ಕೇಳಿದ್ದಾನೆ, ಕಟ್ಟಲ್ಪಟ್ಟಿದ್ದಾನೆ, ಯಜ್ಞವೇದಿ ಕಟ್ಟಿದ್ದಾನೆ, ತದನಂತರ ಸಮರ್ಪಣೆ ಆಗಿದೆ. ಹಲ್ಲೆಲೂಯಾ. ಅಂತ ಜೀವಿತ ನಮ್ಮೆಲ್ಲರಲ್ಲಿ ಬರಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಉನ್ನತನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಇನ್ನು ನಮ್ಮೆಲ್ಲರೊಂದಿಗೆ ಮಾತನಾಡಿ ಅಬ್ರಹಾಮನು ಆಶೀರ್ವಾದ ಹೊಂದಿದ್ದಕ್ಕೆ ಕಾರಣ ದೇವರೇ, ಅಬ್ರಹಾಮನಿಂದ ನಾನು ಹೊಂದಬೇಕಾದ್ರೆ ನಾನು ಕಟ್ಟಲ್ಪಡಬೇಕು, ಮಾತುಗಳು ಕೇಳಲ್ಪಡಬೇಕು, ಸಮರ್ಪಣೆ ಜೀವಿತದೊಂದಿಗೆ ಅಯ್ಯ, ನಿನ್ನಲ್ಲಿ ಏನಾದರೂ ನಾನು ವಿರುದ್ಧವಾಗಿ ನಿನಗೆ ವಿರುದ್ಧವಾಗಿ ಮಾತನಾಡಿರುವುದಾಗಿ ಮಾಡಿರುವುದಾಗಿ ಕ್ರಿಯೆಯಲ್ಲಿ ನಡೆಯಲ್ಲಿ ನುಡಿಯಲು ಇಲ್ಲಿರುವ ಪ್ರತಿಯೊಬ್ಬರನ್ನು ಕ್ಷಮಿಸು. ಸಮರ್ಪಣೆಯೊಂದಿಗೆ ದೇವರ ಸನ್ನಿಧಿಗೆ ಈ ದಿನ ಹೋಗಿ ನಾಳೆ ಹೋಗ್ಬೇಕೆಂಬ ಗುಣಗುಟ್ಟುವಿಕೆ ಇಲ್ಲದಂತೆ ದೇವರ ಮಂದಿರಕ್ಕೆ ಧಾರಾಳವಾಗಿ ಬಂದ ಪ್ರತಿ ವಾರ ದೇವರ ಮಂದಿರದಲ್ಲಿ ನಾನು ಕಾಣಬೇಕಪ್ಪ ಅನ್ನೋ ವಿಷಯದಲ್ಲಿ ಏನೇ ಆತಂಕಗಳು ಬಂದರು, ಇಂಪಾರ್ಟೆಂಟ್ ಕೆಲಸ ಇದ್ರು, ಆದಿನಷ್ಟೇ ನನಗೆ ಕೂಲಿ ಬಂದರು, ದೇವರ ಸನ್ನಿಧಿಯನ್ನು ಬಿಟ್ಟು ನಾನು ಹೋಗಲೆಂಬ ಎಷ್ಟು ಪ್ರಾರ್ಥನೆ ಮಾಡಿ ಇದುವರೆಗೂ ನನ್ನ ನಡೆಸಿದ ಇದುವರೆಗೂ ನನ್ನ ನಡೆಸಿದ ಆರಾಧನೆ ಆರಾಧನೆ
ಹಾಗೆಯ ನಾನು ಮೊದಲು ಮಾತು ಕೇಳಬೇಕು, ಆಮೇಲೆ ನಾನು ಕಟ್ಟಲು ಕೊಡಬೇಕು, ಆಮೇಲೆ ನನ್ನ ಜೀವಿತ ಸಮರ್ಪಣೆ ಆಗ್ಬೇಕು. ಈ 3 ಕಾರ್ಯಗಳು ಅಬ್ರಾಮನಲ್ಲಿ ನಡೆದು ಆತನ ಐಶ್ವರ್ಯ 1000 ತಲೆಗಳವರೆಗೆ ಬರೀ ದೇವರ ವಾಕ್ಯ 1000 ತಲೆಗಳವರೆಗೆ ಆಶೀರ್ವಾದ ಎನ್ನುವುದಾದ್ರೆ ಅದು ಬರಲ್ಲ. ಅದರ ಮಾತಿರಂತೆ ನಾವು ನಡೆಯುವುದಾದರೆ ಮಾತ್ರ ನಮಗೆ ದೇವರ ಆಶೀರ್ವಾದ. ಅಂತ ಜನರಲ್ಲಿ ಇಲ್ಲಿ ಕರೆಕರಿಸು, ಅಂತ ಜನರನ್ನು ಆಶೀರ್ವಾದ ಇಲ್ಲಿ ಕರೆ ತೆಗೆದುಕೊಂಡು ಬಾಪ್ರಪ್ಪ. ಪರಿಶುದ್ಧನೇ ನಿನಗೆ ವಂದನೆ, ಸಮಾಧಾನ ಕರ್ತನೇ ನಿನಗೆ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ರೂಪ ಪ್ರಾರ್ಥನೆ ಮಾಡ್ತಾರೆ. దేవానికి స్తోత్రములు నాయనా. తండ్రి దైవాన్ని తండ్రి సై సంపదన మనకు నడిపించినందుకు స్తోత్రములు. ఈ రక్షణ మార్గంలో మనల్ని నడిపించినందుకు స్తోత్రములు రాజా. విన వాక్యం తండ్రి యేసయ్య, అది తండ్రి యేసయ్య సమాధానమైన ప్రభు యేసయ్య. ఈ లోకంలో తండ్రి యేసయ్య ఎంతో మంది వాక్యం వినాలని తండ్రి అలమటిస్తూ ఉన్నారు తండ్రి, వినలేకపోతున్నారు ప్రభు. తండ్రి ఏ యోగ్యత లేని మాకైతే తండ్రి ఇంత అమూల్యమైన వాక్యం దయచేసినందుకు మీకు స్తోత్రములు నాయనా. ప్రభువానికి స్తోత్రం. హల్లెలూయా. ప్రభు మేము మీలో తండ్రి యేసయ్య మా జీవితాన్ని బ్రతుకునేలా సహాయం చేయండి. మీ మాట వినేలా సహాయం చేయండి యేసయ్య దేవా. మీ మాట ಆಶೀರ್ವಾದಿಸಿರಿ ಪ್ರಭು. మీ మాట వినే జీవితం ನಮ್ಮ ವಾಕ್ಯವನ್ನು ಕೇಳಿ అవును ప్రభు యేసయ్య. ನಮ್ಮ ಜೀವಿತವನ್ನು ಕಟ್ಟಿಕೊಂಡು ಸಮರ್ಪಣೆಯ ಜೀವಿತದೊಂದಿಗೆ జీవితాన్ని కట్టుకునేలా మీలో సహాయం చేయండి. ఈ లోకంలో కాదు ప్రభు యేసయ్య, అంత శూన్యం ప్రభు. మీలో మీ సన్నిధిలో మా జీవితాన్ని కట్టుకునేలా సహాయం చేయండి. మీకు సమర్పితమైన జీవితాన్ని మేము జీవించేలా సహాయం చేస్తాము. ఈ లోకస్తులు వలె కాకుండా తండ్రి, లోకానికి సమర్పితం కాకుండా మీలో సమర్పించుకునే జీవితాన్ని మాకు సాయం చేయండి ప్రభు. స్తోత్రం నాయనా యేసయ్య. 3 విధాలుగా మీరు మాతో మాట్లాడినందుకు స్తోత్రం తండ్రి. విశ్వాస వల్ల తండ్రి మీలో సమర్పణ కలిగి జీవించేలా సహాయం చేయండి. మీ ప్రతి వాగ్దానమును తండ్రి నెరవేర్చబడేలా సహాయం చేయండి. స్తోత్రం తండ్రి యేసయ్య. మీ సన్నిధిలో పనికొచ్చే పాత్రగా మమ్మల్ని తండ్రి సరిచేయండి ప్రభు యేసయ్య. దేవా మేము తండ్రి మీలో నుండి త్రోసివేయకుండా ప్రభు యేసయ్య మీకు ఇష్టమైన బిడ్డల వల్ల జీవించాలి, సహాయం చేయండి ప్రభు. తండ్రి మాలో ఏదైనా లోపం ఉన్నట్టయితే తండ్రి తీసివేయండి ప్రభు. మీరు తండ్రి చెప్పిన వాక్యం మా కొరకే నాయనా యేసయ్య. ఈ రోజులు ప్రభు యేసయ్య సమర్పణ లేకుండా జీవిస్తున్నాం. సమర్పణ లేకుండా ప్రభు ఎలాగ పెడితే అలాగే జీవిస్తున్నారు. అవును ప్రభు యేసయ్య. అని చేసిన ఈ రోజు మాట్లాడారు. ఈ వాక్యాన్ని వక్రీకరించుకున్నట్లు ప్రభు చేయని నడుపు. ఏ సమస్యను ఆ రోజు దేవుని మందిరంలో ఉండడానికి కృప చూపించండి. మీరు ఆశీర్వదించిన అబ్రహాము నుండి తండ్రి మాకు ఆశీర్వాదం వచ్చింది ప్రభు. అవును తండ్రి యేసయ్య. మీరు తండ్రి సంఘంలో సరిగ్గా ప్రతి ఒక్కరిని ఎన్నుకోండి ప్రభు. అబ్రహామును ఎన్నుకున్నట్లు సహాయం చేయండి ప్రభు యేసయ్య. ప్రతి ఒక్కరు మీ సేవలో చేసేలా సహాయం చేయండి. సన్నిధి తండ్రి యేసయ్య, నిండి తండ్రి యేసయ్య, ఆత్మలో తండ్రి సంతోషంతో గానం పడేలా సహాయం చేయండి. దేవానికి స్తోత్రం. ప్రతి నిత్యం తండ్రి యేసయ్య మీ రాజ్యమునకు తండ్రి దేవా అవునాయన యేసయ్య ప్రార్థనకు వెళ్ళేలా సహాయం చేయండి. మిమ్మల్ని విడవకుండా సహాయం చేయండి దేవా. ఈ లోకంలో తండ్రి ప్రతి ఒక్కరు తండ్రి యేసయ్య మొబైల్ విడిచి జీవించలేకపోతున్నారు. అవునాయన యేసయ్య అలా తండ్రి ఆ ఒక ఫోన్ తీసివేసి మిమ్మల్ని తండ్రి పెట్టుకునేలా సహాయం చేయండి. మీ ప్రేమను వర్ణించేలా సహాయం చేయండి ప్రభు. మీ ప్రేమ తండ్రి అది యుగాంతరం తండ్రి ఉంటే అయింది ప్రభు యేసయ్య. ఈ లోకం మరి తండ్రి చెడు వ్యసనానికి పడకుండా తండ్రి మీ ఒక రాజ్యంలో స్థాపించడానికి మేము ఎన్నుకునేలా సహాయం చేయండి. మమ్మల్ని ఎన్నుకోండి ప్రభు యేసయ్య. మీరు మమ్మల్ని వెలిగించినారు ప్రభు. నీతిమంతుల కొరకు మేము రాలేదు, చెడిపోయిన వాళ్ళ కొరకు వచ్చినాను ప్రభు యేసయ్య. ఆ ఒక చెడిపోయిన వాడు మేమైనా ప్రభు. స్తోత్రం తండ్రి. పాపిలైన మా కొరకు రక్తం కాచారు ప్రభు. ఈ రోజు తండ్రి యేసయ్య మమ్మల్ని ఎన్నుకొని మమ్మల్ని ఆశీర్వదించారు ప్రభు. అందుబట్టి స్తోత్రం తండ్రి. బోధించిన సేవకులను ఆశీర్వదించండి, బలపరచండి.
దేవా అత్యధికమైన తండ్రి ఆరోగ్యంతో తండ్రి యేసయ్యా సమాధానంతో సంతోషంతో తండ్రి సమృద్ధితో నింపండి ప్రభువా. హల్లెలూయా స్తోత్రం. మీ యొక్క తండ్రి సేవకుడు వేసే ప్రతి తండ్రి పనిలో మీరు సంపూర్ణంగా సహాయం చేయండి. వారి కుటుంబాన్ని మీరు దీవించండి ప్రభువా. తండ్రి మంచి భవిష్యత్తు తండ్రి మీరు ఇచ్చేవాడన్నారు ప్రభువా. అవును తండ్రి యేసయ్యా మీరు ఎన్నుకోండి ప్రభువా, సహాయం చేయండి. ఆ పిల్లల ద్వారా తండ్రి మీరు మహిమ పొందాలి తండ్రి, అత్యధికముగా మహిమ పొందాలి తండ్రి. చిన్నమైతే తండ్రి మీ సేవకు తండ్రి దేవా ప్రతి ఒక్క జిల్లాలో వెళ్ళి తండ్రి సేవ చేసేలా సహాయం చేయండి. అవును ప్రభు, అనేక ప్రాంతాల్లో మీరు ఎవరో తెలియని ప్రాంతాల్లో ఎదిగి సేవ చేసేలా సహాయం చేయండి ప్రభు. మీరు ఎన్నుకున్నందుకే మీకు స్తోత్రం చూపించండి. ప్రతి ఒక్కరిని ఆశీర్వదించినందుకే మీకు స్తోత్రం, బలపరిచినందుకు మీకు స్తోత్రం. ప్రతి ఒక్కరూ ఇప్పటి నుండి సమర్పణ కలిగిన జీవితం మీ మాట విని మీ యొక్క చిత్తం ప్రకారం మీ వాళ్ళ జీవితాన్ని కట్టుకొని తండ్రి మీలోనే సమర్పణ కలిగిన సహాయం చేయండి. అవును ప్రభు యేసయ్యా ఇస్సాకు యాకోబుకు తండ్రి యోసేపు ఇచ్చిన ఆశీర్వాదము తండ్రి సంఘ పట్ల మీరు ఉంచి అన్నారని నమ్ముతున్నాం ప్రభు. ప్రణాళిక చొప్పున నడిపించండి, మీ చిత్తమాత్రలు జరగాలి. మహిమ ఘనత ప్రభావం ఒక్కరికి చెల్లిస్తూ ముందు జరిగే ప్రతి కార్యక్రమాన్ని తండ్రి మీ పాదాలు కట్టిస్తూ మీ బంగారు పాదాలని ప్రతిదాన్ని వేడుకొని కొనుక్కుంటున్నాం మా పరమ తండ్రి. ఆమేన్ ఆమేన్ ఆమేన్. ప్రైజ్ ది లార్డ్.